ಹಲ್ಲೆಲೂಯ. ಕರ್ತನು ಕೊಟ್ಟಿದ್ದ ಅವಕಾಶಕ್ಕಾಗಿ ಸ್ತೋತ್ರ. ನಾನೊಂದು ಸಂಗಾತಿಯೇ, ನನ್ನ ಜೀವದ ಸಂಗಾತಿಯೇ. ನಮ್ಮ ಜೀವಿತದಲ್ಲಿ ನಮ್ಮನ್ನು ಯಾರೇ ಬಿಟ್ಟಿದ್ದರೂ ಸಹ ಯೇಸು ಕ್ರಿಸ್ತನು ನಮ್ಮ ಕೈಯನ್ನು ಬಿಡೋದಿಲ್ಲ. ಯಾರೇ ನಮ್ಮ ಕೈಯನ್ನು ಬಿಟ್ಟರೂ ಸಹ ಯೇಸು ಕ್ರಿಸ್ತನು ನಮ್ಮ ಕೈಯನ್ನು ಬಿಡೋದಿಲ್ಲ. ಅದೇ ನಾನು ಇವತ್ತು ಹಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಓ ಸಂಗಾತಿಯೇ, ನನ್ನ ಸಂಗಾತಿಯೇ, ನನ್ನ ಜೀವದ ಸಂಗಾತಿಯೇ, ಸಂಗಾತಿಯೇ, ನನ್ನ ಸಂಗಾತಿಯೇ, ನನ್ನ ಜೀವದ ಸಂಗಾತಿಯೇ, ನನ್ನ ಜೀವದ ಸಂಗಾತಿಯೇ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಜೊತೆಗಾರನೆ, ನನ್ನ ಜೊತೆಗಾರನೆ, ನನ್ನ ಸಂತೈಸುವ ತಾಯೇ ಸಯ್ಯ. ಜೊತೆಗಾರನೆ, ನನ್ನ ಜೊತೆಗಾರನೆ, ನನ್ನ ಸಂತೈಸುವ ತಾಯೇ, ನನ್ನ ಸಂತೈಸುವ ತಾಯೇ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಯೇಸುವೇ, ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಭಯ ಪಡೆನು ನಾ, ಜೊತೆ ಇರಲು ನೀ, ನನ್ನ ಕೈರಲು ನಿನ್ನ ಕೈಯಲ್ಲಿ ಎಸೆಯ. ಭಯ ಪಡೆನು ನಾ, ಜೊತೆ ಇರಲು ನೀ, ನನ್ನ ಕೈರಲು ನಿನ್ನ ಕೈಯಲ್ಲಿ, ನನ್ನ ಕೈರಲು ನಿನ್ನ ಕೈಯಲ್ಲಿ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಯೇಸುವೇ, ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ. ಯೇಸುವೇ. Glory be to Jesus, the Almighty Father. Amen. Hallelujah. ಹಲ್ಲೆಲೂಯಾ, ಸ್ತೋತ್ರ. ಪ್ರೈಸ್ ದ ಲಾರ್ಡ್. ನಾವು ಈಗ ಒಂದು ಹಾಡನ್ನು ಕೇಳಿದ್ದೇವೆ. ಆ ಹಾಡಿಂದ ನಾನು ನಿಮ್ಮನ್ನು ಹೃದಯವನ್ನು ಮುಟ್ಟಿದ್ದಾನೆ, ನಿಮ್ಮ ಜೀವನದಲ್ಲಿ ಆಶೀರ್ವಾದ ಹೊಂದಿದ್ದೇನೆ ಎಂದು ನಾನು ನಂಬುತ್ತೇನೆ. ಈಗ ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಫ್ರಾನ್ಸಿಸ್ ಕನ್ನಯ್ಯ ಅವರು ಚರ್ಚ್ ಆಫ್ ಬ್ಲೆಸ್ಸಿಂಗ್ ಗದಗಿಂದ ನಮಗೆ ದೈವ ಸಂದೇಶವನ್ನು ಬೋಧಿಸುತ್ತಿದ್ದಾರೆ. ಸೊ ಅದಕ್ಕಾಗಿ
ನಾವು ಸಿದ್ಧವಾಗೋಣ. ಭಯದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ದೇವರ ವಾಕ್ಯವನ್ನು ಕೇಳೋಣ. ದೇವರಲ್ಲಿ ವಾಕ್ಯದ ಮರದ ಹಾಗೆ ನಾವು ಬೆಳೆಯೋಣ. ಅವರ ಈ ಸಮಯವನ್ನು ಅನ್ನೋದಾಗಿ ನಾವು ನೋಡೋಣ. ಮೊದಲನೇದಾಗಿ ದೇವರು ನಮ್ಮನ್ನು ಆತನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಹೇಗೆ ಮಾಡಿದಾನ್ರಿ? ಹೆಂಗ್ರಿ? ಓಕೆನಾ? ಕೇಳಿ ಚೆನ್ನಾಗೆ. ಬುಕ್ಕು ಪೆನ್ ಇದ್ದವರು ಪಟ 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 ಬರ್ಕೊಳ್ರಿ. ಹಲ್ಲೆಲೂಯಾ. 8 ಸೂತ್ರಗಳು ಎಂಬುದಾಗಿ ನಾವು ಮೆಸೇಜ್ ಮಾಡಿದ್ದು ನಿಮಗೆ ಯೂಟ್ಯೂಬ್ ನಲ್ಲಿ ಲಭ್ಯವಾಗಿದೆ. ಯೂಟ್ಯೂಬ್ ನಲ್ಲಿ ನೀವು ಸರ್ಚ್ ಮಾಡಿ ನೋಡಬಹುದು. ಆಮೇಲೆ ಹಲ್ಲೆಲೂಯಾ. ರಂಜಿಸ್ಕನೆ ಅಂತ ಹೊಡೆದು ಬಿಟ್ರೆ ಯೂಟ್ಯೂಬ್ ನಲ್ಲಿ ಓಪನ್ ಆಗುತ್ತೆ. ಅಲ್ಲೇ ಹೋಗಿ ಚರ್ಚ್ ಆಫ್ ಬ್ಲೆಸ್ಸಿಂಗ್ ಸೈಟ್ ನಲ್ಲಿ ನೀವು ನೋಡಬಹುದು. ಆಮೇಲೆ ಸರಿ, ದೇವರು ನಮ್ಮನ್ನು ಮೊದಲನೇದಾಗಿ ಆತನ ಸ್ವರೂಪದಲ್ಲಿ ಉಂಟು ಮಾಡಿದಾನೆ ಎಂಬುದಾಗಿ ಬೈಬಲ್ ನಮಗೆ ತಿಳಿಸ್ತಾ ಇದೆ. ಜೆನೆಸಿಸ್ ಅಂದ್ರೆ ಬೆರ್ಷೆತ್, ಜೆನೆಸಿಸ್ ಅಥವಾ ಆದಿಕಾಂಡ ಅಥವಾ ಉತ್ಪತ್ತಿ ಎಂಬ ಗ್ರಂಥದಲ್ಲಿ 1ನೇ ಅಧ್ಯಾಯ 27, 26, 27ನೇ ವಚನದಲ್ಲಿ ಯಾರಾದ್ರೂ ತೆಗೆದವರು ಪಡಕ್ನ ಓದಬೇಕಾದ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯನನ್ನು ಉಂಟು ಮಾಡೋಣ. ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವರು ಏನ್ ಮಾಡಿದಾನ್ರಿ? ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಾನೆ. ಹಲ್ಲೆಲೂಯಾ. ಸೊ ನೀವೆಲ್ಲರೂ ಯಾರ ಸ್ವರೂಪ ಈಗ? ಆಮೆನ್. ಹಲ್ಲೆಲೂಯಾ. ಎಲ್ಲ ನಾಪ್ಕೆ ಇಟ್ಕೊಳ್ರಿ. ನೀವೆಲ್ಲರೂ ಯಾರೀಗ? ದೇವರ ಸ್ವರೂಪ. ಓಕೆನಾ? ಯಾರ ಸ್ವರೂಪ? ನಾವೆಲ್ಲರೂ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದೇವೆ. ಈ ಸ್ವರೂಪ ಯಾರ ಸ್ವರೂಪ ಅಂದ್ರೆ ದೇವರ ಸ್ವರೂಪ. This image belongs to our Lord Jesus Christ. ಆಮೆನ್. ನಮ್ಮ ಕರ್ತನಾದ ದೇವರಿಗೆ ಸಂಬಂಧಪಟ್ಟಂತ ಸ್ವರೂಪ ಇದು. ಅರ್ಥ ಆಯ್ತಾ? ಓಕೆನಾ? ಓಕೆ, ನಿಮ್ಮನ್ನು ನೀವು ನೋಡ್ಕೊಂಡು ಹೇಳ್ರಿ, ನಾನು ದೇವರ ಸ್ವರೂಪ. ನಿಮ್ಮನ್ನು ನೀವು ಅನ್ಕೋರಿ. ಆಮೆನ್. ಯಾಕೆ ದೇವರು ಉಂಟು ಮಾಡಿದ ನಿಮಗೆ? ಬಾಜು ಅವ್ರಿಗೆ ಹೇಳ್ರಿ, ಲಗು, ನೀನು ದೇವರ ಸ್ವರೂಪ, ನಾನು ದೇವರ ಸ್ವರೂಪ. ಹಲ್ಲೆಲೂಯಾ. ಆಮೆನ್. ನೀವೆಲ್ಲರೂ ದೇವರ ಸ್ವರೂಪ. ಆಮೆನ್. ದಾರಿ ಬಿಟ್ಟರು ದೇವರ ಸ್ವರೂಪ, ದಾರಿ ಬಿಟ್ಟಿಲ್ಲ ಅಂದ್ರೂ ಮೀಸಿ ಬಿಟ್ಟರು ದೇವರ ಸ್ವರೂಪ, ಮೀಸಿ ತೆಗೆದ್ರು ದೇವರ ಸ್ವರೂಪ. ಕರ್ರಗಿದ್ರು, ಬೆಳಗಿದ್ರು, ಕೆಂಪಗಿದ್ರು, ಚಸ್ಮಾ ಹಾಕೊಂಡ್ರು, ಚಸ್ಮಾ ಹಾಕೊಂಡಿಲ್ಲ ಅಂದ್ರು ಹ್ಯಾಂಗಿದ್ರು ನೀವು ಹ್ಯಾಂಗಿದ್ರಿ? ಆಮೆನ್. ಹಂಗಂದ್ರೆ ದೇವ್ರ ನನ್ನ ಗತಿ ಅದಾನ? ಏನ್ಪಾ ಅದೇ ಹೇಳೋದು, ಲಗುಲಗು ಹೇಳ್ಬೇಕು. ನಾವು ಆತನ ಗತಿ, ನಾವು ಆತನ ಸ್ವರೂಪ. ನಮ್ಮ ಸ್ವರೂಪದಲ್ಲಿ ದೇವರಿಲ್ಲ, ದೇವರ ಸ್ವರೂಪದಲ್ಲಿ ನಾವಿದ್ದೇವೆ. ಆಮೆನ್. ಯಾರ ಸ್ವರೂಪದಲ್ಲಿ ನಾವಿಲ್ಲ? ಯಾರ ಸ್ವರೂಪದಲ್ಲಿಲ್ಲ? ನಮ್ಮ ಸ್ವರೂಪದಲ್ಲಿ ದೇವರಿಲ್ಲ, ಬಟ್ ದೇವರ ಸ್ವರೂಪದಲ್ಲಿ ನಾವಿದ್ದೇವೆ. ಆಮೆನ್. ಓಕೆನಾ? ಅರ್ಥ ಮಾಡ್ಕೊಳ್ರಿ. ನಮ್ಮಂಗೆ ದೇವರಿಲ್ಲ, ನಾವು ದೇವರ ಆಗಿದ್ದೇವೆ. ಹೇಳ್ರಿ, ನಮ್ಮಂಗೆ ದೇವರಿಲ್ಲ, ದೇವರು ನಮ್ಮ ಗತಿ ಇದ್ದಾನೆ. ಆಮೆನ್. ದೇವರಾಗಿ ನಾವಿದ್ದೇವೆ, ನಮ್ಮಂಗೆ ದೇವರಿಲ್ಲ. ಆಮೆನ್. ಅರ್ಥ ಆಯ್ತಾ? ನಾನು ದೇವರಾಗೆ ಇದ್ದೇನೆ ವಿನಃ ನನ್ನ ಹಾಗೆ ದೇವರಿಲ್ಲ. ಆಮೆನ್. ಹೌದಾ? ಓಕೆನಾ? ಸೊ ನಮಗೆಲ್ಲರಿಗೂ ಯಾವ ಸ್ವರೂಪ ಕೊಡಲ್ಪಟ್ಟಿದೆ? ಫಸ್ಟ್ ನಂಬರ್ 1. ಸೆಕೆಂಡ್
ಕಾಂಡ 5ನೇ ಅಧ್ಯಾಯ 8ನೇ ವಚನದಲ್ಲಿ ಮತ್ತು ಎಕ್ಸೋಡಸ್ ಅಂದ್ರೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರಿಗೆ ನಮ್ಮ ಹಾಗೆ ದೇವರನ್ನು ನಾವು ಮಾಡಿ ಇಡಬಾರ್ದು. ಓಕೆನಾ? ಈಗ ಓಕೆ, ಕಮ್ ಟು ದ ಪಾಯಿಂಟ್. ಹೆಂಗ್ ಉಂಟು ಮಾಡಿದ್ದಾನೆ ದೇವರು? ಓಕೆ, ಸ್ವಲ್ಪ ಸ್ಟಾಪ್ ಮಾಡಿ. ದೇವರಾಗಿ ನಾವಿದ್ದೇವೆ, ನಮಗೆ ದೇವರಿದ್ದಾನ? ದಟ್ ಇಸ್ ದ ಪಾಯಿಂಟ್. ನಾವು ದೇವರಾಗಿದ್ದೇವೆ, ನೆನಪಿಟ್ಕೊಳ್ರಿ. ದೇವರು ನಮ್ಮಂಗೆ ಇಲ್ಲ. ನೀವು ಡೋಂಟ್ ಇಮ್ಯಾಜ್ ನನಗೆ ಇರಬಹುದು ಅಂತೇಳಿ ಇಮ್ಯಾಜ್ ಮಾಡಬೇಡ್ರಿ. ಬಟ್ ಇಮ್ಯಾಜ್ ದೇವರಾಗೆ ನಾನಿದ್ದೇನೆ ಅಂತೇಳಿ ಇಮ್ಯಾಜ್ ಮಾಡಿ. ಓಕೆನಾ? ಏನ್ ಹೇಳ್ತೀನಿ ನಾನು? ಇನ್ನು ಚಂದ ಹೇಳ್ಬೇಕಂದ್ರೆ ಪಾಸ್ಟ್ರಂಗೆ ನಾನು ಇರ್ಬೇಕಂತೇಳಿ ಇಮ್ಯಾಜ್ ಮಾಡ್ಕೊಳ್ರಿ. ನನ್ನಂಗೆ ಪಾಸ್ಟರ್ ಇರ್ಬೇಕಂತೇಳಿ ಇಮ್ಯಾಜ್ ಮಾಡಕ್ ಹೋಗ್ಬೇಡ್ರಿ. ಓಕೆನಾ? ಯಾಕೆಲ್ರಿ? ಪಾಸ್ಟರ್ ಏನೋ ದೇವರ ಕಡೆ ಕಲ್ತಿರ್ತಾನೆ, ಅದನ್ನ ನಿಮ್ಗೆ ಕಲಿಸ್ತಿರುವಾಗ ನೀವು ಕಲಿಬೇಕು. ನನ್ನ ಗತಿನ ಪಾಸ್ಟರ್ ಇರ್ಬೇಕ ಅಂತ ಹೇಳಕ್ ಇರ್ಬೇಕು ಬಿಡ್ರಿ. ಹೆಂಗಿರ್ಬೇಕು ಈಗ ನೀವು? ನಾನು ಹಂಗೆ ತಂದೆಗೆ ತಕ್ಕ ಮಗನ, ಮಗನಿಗೆ ತಕ್ಕ ತಂದೆ ಇರ್ಬೇಕಾ? ಯಾಕಂದ್ರೆ ಬರೀ ಎಲ್ಲರೂ ಕೇಳ್ರಿ, ತಂದೆಗೆ ತಕ್ಕ ಮಗನ, ಮಗನಿಗೆ ತಕ್ಕ ಮಗ. ತಂದೆಗೆ ತಕ್ಕ ಮಕ್ಕಳು ಇರಬೇಕು ವಿನಃ ಮಕ್ಕಳಿಗೆ ತಕ್ಕ ತಂದೆ ಇಲ್ಲ. ಯಾಕಂದ್ರೆ ಆ ಮಗ ಆಮೇಲೆ ಕೊಡ್ತಾನ, ಒಂದು 20-30 ವರ್ಷ ಆದ್ಮೇಲೆ ಆ ಮಗುರು ಹಾಲು ಕಲ್ತಿರ್ತಾನೆ. ಓಕೆನಾ? ಪಾಸ್ಟ್ರಿಗೆ ತಕ್ಕಂತೆ ವಿಶ್ವಾಸಿಗಳಾಗ್ಬೇಕಾ? ವಿಶ್ವಾಸಿಗಳಿಗೆ ತಕ್ಕಂತೆ ಪಾಸ್ಟರ್ ಆಗ್ಬೇಕಾ? ಓಕೆನಾ? ಕಾರಣ ಏನಂದ್ರೆ ಬೈಬಲ್ ಹೇಳ್ತದೆ, ಅಂತ್ಯ ದಿವಸದಲ್ಲಿ ತಮಗೆ ಇಷ್ಟವಾದವರನ್ನು ಬೋಧಕರನ್ನು ತಂದು ನೇಮಿಸ್ತಾರಂತೆ. ಅಂದ್ರೆ ತಮಗೆ ಪಾಸ್ಟರ್ ಇರ್ಬೇಕು. ಪಾಸ್ಟರ್ ಆಗಿ ನಾವಿರ್ತೇವೆ ಅನ್ನೋ ವಿಶ್ವಾಸಿಗಳು ಬರೋದಿಲ್ಲ ಅಂತ. ಭಕ್ತರು ನಮ್ಮಂಗೆ ಯಾರು ಇರ್ಬೇಕಂತ್ರಿ? ತಿಮೋತಿ ಪತ್ರಿಕೆ ಎಲ್ಲ ಓದ್ತಾ ಹೋಗ್ರಿ. ಒಬ್ರು ಸಿಕ್ಕಿದ್ರು ನಂಗೆ ಹೇಳ್ತಾ ಇದ್ರು, ನಾ ಹೇಳಿದಂಗೆ ನಡ್ಕೊಳ್ಳೋರು ಪಾಸ್ಟರ್ ಇದ್ರೆ ನಮ್ಗೆ ನಾವು ಇಟ್ಕೋಬೇಕಂತ ಮಾಡಿವ್ರಿ ಅಂತ. ನಾನಂದೆ ನನ್ನ ಕಡೆ ಇಲ್ಲ ಬಿಡಪ್ಪ ಅಂತಂದೆ. ಏನ್ ಹೇಳ್ತೀನಿ ನಿಮ್ಗೆ? ನಾ ಹೇಳಿದಂಗೆ ನಮ್ಮ ಪಾಸ್ಟರ್ ಇರ್ಬೇಕು ಅನ್ನೋರ್ಗು ಇದ್ರು ಸ್ವಲ್ಪ ಎಲ್ಲರೂ ನೋಡ್ರಿ. ಅಂದ್ರೆ ಪ್ರಪಂಚದಲ್ಲಿ ಎಲ್ಲರೂ ಸಿಗುದಿಲ್ಲ. ಒಂದು ವೇಳೆ ಸಿಕ್ಕರು ಪಾಸ್ಟರ್ ಅಲ್ಲ. ಅಲ್ಲಲ್ವಿಯ? ಅವ ಸಿಕ್ಕರು ಪಾಸ್ಟರ್ ಅಲ್ಲ, ಅವ ಏನಲ್ರಿ? ಪಾಸ್ಟರ್. ಓಕೆನಾ? ಸೊ ಪಾಸ್ಟರ್ ಹಾಗೆ ವಿಶ್ವಾಸಿ ಇರ್ಬೇಕು ವಿನಃ ವಿಶ್ವಾಸಿ ಹಾಗೆ ಪಾಸ್ಟರ್ ಅಲ್ಲ. ಹಾಗೆ ದೇವರಾಗೆ ನಾವು ಇರ್ಬೇಕು, ನಮ್ಮಂಗೆ ದೇವರಲ್ಲ. ಅಲ್ಲಲ್ವಿಯ? ನಮ್ಮಂಗೆ ದೇವರನ್ನು ಸೃಷ್ಟಿ ಮಾಡಬಾರ್ದು. ಈಗ 2ನೇ ಪಾಯಿಂಟ್ ಅಂದ್ರೆ ಅದಕ್ಕೆ ಯಾವುದೇ ಸ್ವರೂಪವನ್ನು ಕೊಡಬಾರದು. ನಮ್ಮಂಗೆ ದೇವರನ್ನು ಸೃಷ್ಟಿ ಮಾಡಬಾರದು. ನಮ್ಮ ಸ್ವಂತ ಸ್ವರೂಪವನ್ನು ದೇವರಿಗೆ ಕೊಡಬಾರದು. ಅದಾಯ್ತಾ? ಅಲ್ಲಿ ಹೆಂಗೈತಲ್ಲ, ಯಾವುದು ಮೂರ್ತಿ ಮಾಡ್ಕೋಬಾರ್ದು, ಯಾವುದು ಇದು ಮಾಡ್ಕೋಬಾರ್ದು ಅನ್ನೋದು ಇದೆ. ಕರೆಕ್ಟಾ? ಕರೆಕ್ಟಾ ಸರಸ್ವತಿ ಅಕ್ಕ? ಎಲ್ಲರೂ ನೋಡ್ರಿ. ಕರೆಕ್ಟಾ? ಬಿಲಿವರ್ಸ್ ನೀವು ಫಸ್ಟ್ ನೋಡ್ಬೇಕದು. ನಿಮ್ದು ಅಲ್ಲೇ ಫೋಕಸ್ ಇರ್ಬೇಕು, ಬೇರೆ ಕಡೆ ಇರಬಾರ್ದು. ಹೇಳಿದ ತಕ್ಷಣ ಫಸ್ಟ್ ಆಗಿ ಓದಬೇಕು. ರೈಟ್? ಏನಕ್ಕೆ? ಯಾವ ಸ್ವರೂಪ ಮಾಡಿಕೊಳ್ಳಬಾರದು ಅಂದ್ರೆ ಡೋಂಟ್ ಗಿವ್ ಎನಿ ಇಮೇಜ್ ಟು ದ ಗಾಡ್. ಹಲ್ಲೆಲೂಯಾ. ದೇವರಿಗೆ ಯಾವ ಸ್ವರೂಪ ಕೊಡ್ಲಿಕ್ಕೆ ನೀವು ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀವೇ ದೇವರ ಸ್ವರೂಪ. ಆಮೇಲೆ ದೇವರ ಆಲ್ರೆಡಿ ನಿಮ್ಗೆ ಸ್ವರೂಪ ಕೊಟ್ಟು ಬಿಟ್ಟಿದ್ದಾನೆ. ಓಕೆನಾ? ಅಂದ್ರೆ ದೇವರು ನಮ್ಮನ್ನು ತನ್ನ ಒಳಗಿಗಾಗಿ ಮಾಡಿದಾನೆ, ತನ್ನ ಸ್ವರೂಪದಲ್ಲಿ ಮಾಡಿದ್ದಾನೆ. ನಾವು ಏನಾಗಬೇಕು? ಆತನಿಗೆ ಯಾವ ಸ್ವರೂಪವನ್ನು ಕೊಡಲೇಬಾರದು. ಓಕೆನಾ? ಕೊಡಬಾರ್ದು. ಯಾವ ಸ್ವರೂಪ ಇರ್ಬೋದು ಈಗ ನಮಗೆ? ಫಸ್ಟ್ ತಿಳ್ಕೊಳ್ಳಿ, ನಾನು ಮಾತ್ರ ದೇವರ ಗತಿ ಇದ್ದೀನಿ. 2ನೇದು, ದೇವರಿಗೆ ಯಾವ ಸ್ವರೂಪ ಇಲ್ಲ. ಆತನು ಯಾವ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೊಡಬಾರ್ದು. ನಾವು ದೇವರ ಸ್ವರೂಪದಲ್ಲಿ ಇದ್ದೀವಿ. ನಾವು ದೇವರಿಗೆ ಯಾವ ಸ್ವರೂಪ ಕೊಡಬಾರ್ದು. ಈ ದೇವರ ಸ್ವರೂಪದಲ್ಲಿ ಇದ್ದಂತ ನಮ್ಮನ್ನು ಸೈತಾನನು ಪಾಪದಿಂದ ಪಾಪಿ ಸ್ವರೂಪ ಆಗಿ ಮಾಡಿಬಿಟ್ಟ. ನಮಗೆ ಮತ್ತೆ ಬರ್ರಿ, ನಮ್ಮನ್ನು ಪಾಪಿ ಸ್ವರೂಪ ಆಗಿ ಮಾಡಿಬಿಟ್ಟ. ಪಾಪವು ನಮ್ಮನ್ನು ಆಳ್ವಿಕೆ ಮಾಡಿ ಪಾಪ ಮಾಡ್ತಿರುವಾಗ ನಾವು ಮತ್ತು ಪುನಃ ಪಾಪ ಸ್ವರೂಪಕ್ಕೆ ಒಳಗಾಗ್ಬಿಟ್ಟಿವಿ. ಹೆಂಗಂದ್ರಿ? ಪಾಪ ಸ್ವರೂಪಕ್ಕೆ ಒಳಗಾಗ್ಬಿಟ್ಟಿವಿ. ರೋಮನ್ಸ್ 7:13 ರೋಮ ಪತ್ರಿಕೆ 7ನೇ ಅಧ್ಯಾಯ ನಮಗೆ ಬಂದ್ಬಿಡ್ತು. ಯಾಕಂದ್ರೆ ಆಜ್ಞೆ
ಆಜ್ಞೆಯನ್ನು ಮೀರಿದ್ವಿ, ಆಜ್ಞೆಯಿಂದ ಅತಿಕ್ರಮ ಮಾಡಿ ಪಾಪ ಮಾಡಿದ್ವಿ, ಆಜ್ಞೆ ಬಂತು, ಆಜ್ಞೆಯಿಂದ ಮತ್ತು ಪಾಪವು ನಮ್ಮಲ್ಲಿ ಪ್ರವೇಶ ಮಾಡಿ ನಾವು ಪಾಪ ಸ್ವರೂಪಿಯಾದ್ವಿ. ನಾವು ದೇವರ ಸ್ವರೂಪದಲ್ಲಿ ಇದ್ದೀವಿ. ನಾವು ಏನ್ ಮಾಡಕತ್ತೀವಿ ಅಂದ್ರೆ ದೇವರಿಗೆ ನಮ್ಮ ಅನೇಕ ಸ್ವರೂಪಗಳನ್ನು ಕೊಟ್ಟು ನಾವು ಪಾಪ ಮಾಡ್ಕೊಂತ ಹೋಗ್ಬಿಟ್ಟಿವಿ. ನಾವು ಆಜ್ಞೆಗಳು ದೇವರ ಆಜ್ಞೆಗಳನ್ನು ಮೀರಿ ನಾವು ಆ ದೇವರ ಸ್ವರೂಪವನ್ನು ಕಳ್ಕೊಂಡು ಏನಾಗ್ಬಿಟ್ಟಿವಿ ನಾವು. ಈಗ ಯಾವ ಸ್ವರೂಪ ಐತಿ ಮಂತೀಗ ಮತ್ತೆ ಯಾವ ಸ್ವರೂಪ ಬಂತು? ಫಸ್ಟ್ ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ, ನಾವೇನ್ ಮಾಡಿದ್ವಿ ದೇವರಿಗೆ ನಮ್ಮ ಸ್ವರೂಪ ಕೂಡ ಹೋಗ್ಬಿಟ್ಟಿವಿ. ಅದಕ್ಕೆ ನಾವು ವಿಗ್ರಹದಿಂದ ಅಥವಾ ಮೂಢನಂಬಿಕೆಯಿಂದ ಅಥವಾ ನಾನಾ ಪಾಪದಿಂದ ನಾವು ಪಾಪ ಸ್ವರೂಪಕ್ಕೆ ಒಳಗಾಗ್ಬಿಟ್ಟಿವಿ. ಮತ್ತು ನಮ್ಗೆ ಯಾವ ಸ್ವರೂಪ ಬಂತು ಅಂತ ಈ ಕಳ್ಕೊಂಡಂತ ಸ್ವರೂಪವನ್ನು ದೇವರು ತಿರುಗಿ ಯೇಸು ಕ್ರಿಸ್ತನ ಮೂಲಕವಾಗಿ ಮತ್ತೆ ಈ ಸ್ವರೂಪ ಕೊಡೋದಕ್ಕೋಸ್ಕರ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು. ಜಾತಿ ಕುಲ ಮತ ಸ್ಥಾಪನೆಗೆ ಬಂದಿಲ್ಲ. ಸರ್ವಧರ್ಮ ಏನ್ ಮಾಡ್ಬೇಕು? ಸರ್ವಧರ್ಮ ಪರಿತ್ಯಾಜ್ಯಂ, ಎಲ್ಲವೂ ತ್ಯಾಗ ಮಾಡಿ ದೇವರಿಗೆ ಶರಣಾದ್ರೆ ದೇವರು ಪಾಪದಿಂದ ಬಿಡಿಸ್ತಾನೆ ಅಂತೇಳಿ ಭಗವದ್ಗೀತದಲ್ಲಿ ಹೇಳಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ. ಎಲ್ಲ ಧರ್ಮಕ್ಕಿಂತಲೂ ಮೇಲಾದ ಧರ್ಮ ಯಾವದಪ್ಪ ಅಂತಂದ್ರೆ ಮಾನವನ ಧರ್ಮ. ಫಸ್ಟ್ ನೀನು ಮಾನವನಾಗೋ. ಆ ಮಾನವನನ್ನೇ ದೇವರು ತನ್ನ ಸ್ವರೂಪದಲ್ಲಿ ಮಾಡಿದ್ದಾನೆ. ಯಾವ ಪಶು ಪಕ್ಷಿ ಜೀವ ಜಂತುಗಳನ್ನು ಎಲ್ಲೇನು ಬೈಬಲ್ನಲ್ಲಿ ನನ್ನ ಸ್ವರೂಪದಲ್ಲಿ ನಾಯಿಗೆ ತಗೊಂಡು ನಾಯಿಗೆ ಮಾಡಿ ಅಂತ ದೇವರು ತನ್ನ ಸ್ವರೂಪದಲ್ಲಿ ಮಾಡಿಲ್ಲ. ಆನೆ ಕುದುರೆ ಎಮ್ಮಿ ಕೋಳಿ ಮತ್ತೆ ಯಾವೂ ಮಾಡಿಲ್ಲ. ಮಾಡಿದ ಒಂದೇ ಆತನ ಸ್ವರೂಪದಲ್ಲಿ ಅಂದ್ರೆ ಅದು ಮಾನವನ. ಆಮೇಲೆ ಸರಿ, ದೇವರಿಗೆ ಯಾವ ಸ್ವರೂಪ ಇತ್ತು, ದೇವರು ಯಾವ ಸ್ವರೂಪದಿಂದ ನಮ್ಮನ್ನು ಮಾಡಿದನು. ನಾವು ದೇವರಿಗೆ ನಾನಾ ಸ್ವರೂಪವನ್ನು ಕೊಟ್ಟು ಪಾಪ ಮಾಡಿ ನಾವೇನ್ ಮಾಡಿದ್ವಿ, ನಮ್ಮಲ್ಲಿರುವಂತಹ ಸ್ವರೂಪ ಕಳ್ಕೊಂಡಿವಿ. ಈಗ ದೇವರಿಗೆ ಯಾವ ಸ್ವರೂಪ ಇತ್ತು ಮೊದಲನೇದಾಗಿ ನೋಡೋಣ ಬೇಡವಾ? ಮೊದಲನೇದು ದೇವರ ಸ್ವರೂಪ ಯಾವುದು ಅನ್ನೋದು ಒಂದೊಂದು ನೋಡೋಣ. ಯಾವ ಸ್ವರೂಪದಲ್ಲಿ ಇರ್ಬೋದು ಅನ್ನೋದು ಮೊದಲನೇದು. ಓಕೆನಾ? ಆತನು ಆತ್ಮ ಸ್ವರೂಪನು. ಫಸ್ಟ್ ಮೊದಲನೇದು ಆತನು ಆತ್ಮ ಸ್ವರೂಪನು. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ವಿಶ್ವಾಸಿಗಳು ತೆಗೆದವರು ಪಟಕ್ನ ದೇವರು ಆತ್ಮ ಸ್ವರೂಪನು. ದೇವರು ಆತ್ಮ ಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಮೊದಲನೇದಾಗಿ ದೇವರು ಆತ್ಮ ಸ್ವರೂಪನು. ಫಸ್ಟ್ ನೀವು ನಂಬಿರುವಂತ ದೇವರು, ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು, ನಿಮ್ಮನ್ನು ಆತನ ಸ್ವರೂಪದಲ್ಲಿ ಮಾಡಿದಾನೆ ಅಂತ ಹೇಳಿದ್ವಲ್ಲ, ಆ ದೇವರು ಯಾರಪ್ಪ ಅಂತಂದ್ರೆ ಆತ್ಮ ಸ್ವರೂಪ. ಎಲ್ಲ ಆತ್ಮ ಸ್ವರೂಪ. ಎಂತ ದೇವರು? ಗಾಡ್ ಇಸ್ ಸ್ಪಿರಿಟ್. ಗಾಡ್ ಇಸ್ ಸ್ಪಿರಿಟ್. ದೇವರು ಕಲ್ಲು ಅಲ್ಲ, ಮರನೂ ಅಲ್ಲ, ಮನುಷ್ಯನೂ ಅಲ್ಲ, ಭೂಮಿನೂ ಅಲ್ಲ, ಆಕಾಶನೂ ಅಲ್ಲ, ಸೂರ್ಯನೂ ಅಲ್ಲ, ಚಂದ್ರನೂ ಅಲ್ಲ, ನಿಮ್ಮ ತಾಯಿನೂ ಅಲ್ಲ, ನಿಮ್ಮ ತಂದೆನೂ ಅಲ್ಲ. ದೇವರು ಯಾರಪ್ಪ ಅಂತಂದ್ರೆ ಆತ್ಮ ಸ್ವರೂಪನು. ಆಮೇಲೆ ಆತನ ಸ್ವರೂಪ ಯಾವುದು? ಸೊ ನಮ್ಮನ್ನು ಯಾವ ಸ್ವರೂಪದಲ್ಲಿ ಮಾಡಿದ ಅಂದ್ರೆ ಫಸ್ಟ್ ಆತ್ಮ ಸ್ವರೂಪನು. ಆ ಗುಣಲಕ್ಷಣ, ಆತ್ಮೀಯ ಗುಣಲಕ್ಷಣ. ಡೋಂಟ್ ಥಿಂಕ್ ಇಮೇಜ್, ಥಿಂಕ್ ದ ಕ್ಯಾರೆಕ್ಟರ್ಸ್ ಆಫ್ ಗಾಡ್. ಆತನ ಸ್ವರೂಪ ಅಲ್ಲ, ಅದು ಆತನ ಗುಣಲಕ್ಷಣಗಳು ಆಗಿ ಮಾರ್ಪಡ್ತದೆ. ಆ ಸ್ವರೂಪನ ಏನಾಗಿ ಮಾರ್ಪಡ್ತದ್ರಿ? ಏನ್ರಿ? ದೇವ್ರ ಯಾರು? ಯಾರ್ರಿ? ಆತನಿಗೆ ಯಾವ ರೂಪ ನೀವು ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನೇಕರು ಕ್ರೈಸ್ತರೇ ಆತನಿಗೆ ಅನೇಕ ರೂಪವನ್ನು ಕೊಟ್ಟು ಪ್ರಪಂಚವನ್ನು ಮೋಸಕ್ಕೆ ನಡೆಸ್ತಾ ಇದ್ದಾರೆ. ಅಪ್ ಟು ಪೋಪ್ಲಿತ್ರ ಹಿಡ್ಕೊಂಡು ಒಂದು ಸಾಮಾನ್ಯ ಕ್ರೈಸ್ತನವರೆಗೂ ಯೇಸು ಹಿಂಗೇ ಇದ್ದ, ದೇವರು ಹಿಂಗೇ ಇದ್ದ, ಮದರ್ ಮೇರಿ ಹಿಂಗೇ ಇದ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹಿಂದೂಗಳು ಹೇಳ್ತಿದ್ದಾರೆ, ಮುಸಲ್ಮಾನರು ಬೇರೆ ಬೇರೆ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ದೇವರಿಗೆ ಒಂದು ಮೊದಲನೇ ಸ್ವರೂಪ ಯಾವಪ್ಪ ಅಂದ್ರೆ ಆತ್ಮ ಸ್ವರೂಪನು. ಎಲ್ಲಾ ಪ್ರಪಂಚದಲ್ಲಿ ಇರುವರು, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ, ತಿಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ದೇವರು. ಆಮೇಲೆ
ಅದಕ್ಕೆ ನಮ್ಮ ಚರ್ಚ್ನಲ್ಲಿ ಯಾವುದು ರೂಪ ಇಲ್ಲ ಇಲ್ಲೇ. ಆಮೇಲೆ ಆದ್ರೆ ಐತ್ರಿ, ನಿಮ್ಮನ್ನು ದೇವರು ಆತ್ಮ ಸ್ವರೂಪದಲ್ಲಿ ಉಂಟು ಮಾಡಿದಾನೆ. ಆ ಆತ್ಮ ಆತನಿಗೆ ದೀಪವಾಗಿ ಉರಿಬೇಕು. ಆ ದೀಪವನ್ನು ಆರಿಸ್ಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅದಾಯ್ತಾ? ಎಷ್ಟು ಜನ ನಾವು ಬಹಳ ಸರ್ತೆ ನಮ್ಮ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಯಥಾರ್ಥ ವಾಕ್ಯ ನೋಡೋಣ. ನಾನಂತೂ ಮಾಡ್ಕೊಂಡಿದ್ದೆ ತೀರ್ಮಾನ. ನಾನು ಮಾಡ್ಕೊಂಡೇನೆ ಫಸ್ಟ್ ಆತ್ಮಹತ್ಯೆ ಮಾಡ್ಕೋಬೇಕಾ? ಕೈ ಎತ್ರಿ, ನೀವು ಕೈ ಎತ್ತಮ್ಮ. 1 2 3 4 5 6 ನೀ ಮಾಡ್ಕೊ. ಅರ್ಧ ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ದೆ ಮನಸ್ಸಿನಾಗ. ಮತ್ತೆ ಕೈ ಎತ್ತಿ ನಿಂದ್ರಸ ಅವ್ರು ಎಲ್ಲ ನಿಂದ್ರಸಲ್ಲ. ಸ್ವಲ್ಪ ತಾಟಾದ್ರೆ ಬಂದಿದ್ದ ನಿಮ್ಗೆ ಬಂದಿದ್ದ? ಇದು ಯಾಕಪ್ಪ ಜೀವನ ಸತ್ರನ ಮೇಲ್ ಬಂದಿದ್ದ? ಎಷ್ಟು ಜನರಿಗೆ ಬಂದೈತಿ? ಕೈ ಸತ್ರ ಮೇಲು ಅನ್ನೋ ಅಲ್ಲಲ್ಲಯ್ಯ. ನೋಡ್ರಿ, ಬಹಳ ಸರ್ತಿ ಅನ್ಕೊಂಡಿರ್ತೀವಿ. ಆದರೆ ಈ ಆತ್ಮವನ್ನು ಕೀಳು ಮಾಡ್ಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಯಾಕಂದ್ರೆ ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ನಾವು ಆತ್ಮ ಸ್ವರೂಪಿಗಳು. ಆಮೇಲೆ ಅಲ್ಲಲ್ಲಯ್ಯ. ಯಾವ ಸ್ವರೂಪದಲ್ಲಿ ಮಾಡಿದಾನೆ ನಮ್ಗೆ? ಅಲ್ಲಲ್ಲಯ್ಯ. ನಿಮ್ಮ ಶರೀರ ದೇವರು ನೋಡ್ತಾ ಇಲ್ಲ, ನಿಮ್ಮ ಆತ್ಮವನ್ನು ನೋಡ್ತಿದ್ದಾನೆ. ಆ ಆತ್ಮ ಕೀಳು ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ಆಮೇಲೆ ಯಾವಾಗಲೂ ನೀವು ಅನ್ಕೋತಾ ಇದ್ರೆ ಹಂಗಂದ್ರೆ ಯು ಆರ್ ಇಸ್ ನಾಟ್ ಬಿಲೀವರ್. ಬಿಫೋರ್ ಮಾಡ್ಕೊಂಡಿರ್ಬೋದು, ಆಫ್ಟರ್ ವಿಶ್ವಾಸಿಗಳಾದ್ಮೇಲೆ ಮಾಡ್ಕೋತಾ ಇದ್ರೆ ನೀವು ವಿಶ್ವಾಸಿಗಳಾಗಲಿಕ್ಕೆ ಯೋಗ್ಯರೇ ಅಲ್ಲ. ಆಮೇಲೆ ಬಿಫೋರ್ ಬಿಲೀವರ್ ನಮ್ಗೆ ಗೊತ್ತಿಲ್ಲ. ಗೊತ್ತಾದ ಮೇಲೆ ಯಾವಾಗಲ ತೀರ್ಮಾನ ಮಾಡ್ಕೊಳ್ಳೋನು ಅವನು ಯೇಸುವಿಗೆ ದ್ರೋಹ ಬಯಸ್ತಾನೆ. ಯೇಸುವಿನ ಆತ್ಮ ಸ್ವರೂಪಕ್ಕೆ ಅವನು ದ್ರೋಹ ಬಯಸ್ತಾನೆ. ನಾವೆಂದಿಗೂ ಆ ತೀರ್ಮಾನ ತಗೋಬಾರ್ದು. ಯಾಕಂದ್ರೆ ದೇವರಿಗೆ ನಮ್ಮ ಆತ್ಮ ಬೇಕು. ಆ ಆತ್ಮವನ್ನು ಕೀಳು ಮಾಡಲಿಕ್ಕೆ ಸೈತಾನನು ಪ್ರಯತ್ನ ಮಾಡ್ತಾನೆ. ದಯವಿಟ್ಟು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಆತ್ಮ ಸ್ವರೂಪಗಳಾಗಿ ಆತ್ಮದಿಂದಲೂ ಸತ್ಯದಿಂದಲೂ ದೇವರನ್ನು ಆರಾಧಿಸುವರಾಗಿರ್ರಿ. ಆಮೇಲೆ ಹಲ್ಲೆಲೂಯಾ. ಅದಕ್ಕೋಸ್ಕರನೇ ನೀವು ಆತ್ಮ ಸ್ವರೂಪಗಳಾಗಬೇಕಂತೇಳಿ ಆತ್ಮದ ಅಭಿಷೇಕ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ರೈಟ್. 2ನೇ ಸ್ವರೂಪ. ಮೊದಲನೇ ಸ್ವರೂಪ ಯಾವ್ದ್ರಿ? 2ನೇದು ಬೇಗ ಹೋಗೋಣ. 2ನೇದು ಆತನು ಜೀವ ಸ್ವರೂಪನು. ಯಾವ ಸ್ವರೂಪನು? ಎಸ್, ಜೀವ ಸ್ವರೂಪನು. ಬರ್ಕೊಳ್ರಿ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 63ನೇ ವಚನ. 26:63 ಮತ್ತಾಯ. ಆಗ ಮಹಾಯಾಜಕನು ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಸಾಕು. ಜೀವ ಸ್ವರೂಪನಾದ ಎಂತ ಸ್ವರೂಪ ಅದು? ನನ್ನ ಕನ್ನಡ ಬೈಬಲ್ ಪ್ರಕಾರ ಮಾತನಾಡ್ತಾ ಇದ್ದೇನೆ ನಾನು. ಎಲ್ಲಿ ಇರು, ಹೇಗೆ ಇರು, ಹೆಂಗ್ರೆ ಇರು. ಮೊದಲು ಕನ್ನಡಿಗನಾಗಿದ್ರು. ನಾನು ಕನ್ನಡ ಬಹಳ ಪ್ರೀತಿ ಮಾಡುವಂತ ವ್ಯಕ್ತಿ. ಕನ್ನಡ ಬೈಬಲ್ ಫಾಲೋ ಮಾಡಿ ಹೇಳಾಕ್ತೀನಿ. ಇಂಗ್ಲಿಷ್ ಬೈಬಲ್ ಅಲ್ಲಿ ಹೇಗಿತ್ತು ನನ್ಗೆ ಗೊತ್ತಿಲ್ಲ, ತಮಿಳ್ ತೆಲುಗು ನನ್ಗೆ ಗೊತ್ತಿಲ್ಲ. ಬಟ್ ನನ್ನಲ್ಲಿ ಎಲ್ಲೆಲ್ಲೇ ಬರುತ್ತೆ ಅಲ್ಲಿ ಸ್ವರೂಪ ಅಂತ ಬರ್ತಾ ಇದೆ. ಆಮೇಲೆ ಅದರ ಎಂತ ಸ್ವರೂಪ? ಜೀವ ಸ್ವರೂಪ. ಹಿಬ್ರಿ ಪತ್ರಿಕೆ 10:31 ಹಿಬ್ರಿ 10:31. ಇಲ್ಲೇ ಜೀವ ಸ್ವರೂಪನಂತ್ರಿ. ಮೊದಲನೇದು ಯಾವುದು? 2ನೇದು ಯಾವ್ದ್ರಿ? ಕೇಳ್ರಿ, ಬೇಗ ಬೇಗ. ಹಲ್ಲೆಲೂಯಾ. ಜೀವ ಅದು ಬೇಡ, ಬರೀ ಸ್ವರೂಪಗಳು ಕೊಟ್ಟು. ಜೀವ ಸ್ವರೂಪ ಬರೀ ಒನ್ಲಿ. ನಾನು ಏನ್ ಟಾಪಿಕ್ ಹಾಕ್ತೀನಿ ಅದು ಜೀವ. ಯಾವ ಸ್ವರೂಪ? ಆಮೇಲೆ ಮೊದಲನಾಗಿ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಾನೆ ಅಂತ ಹೇಳಿದ್ರೆ ಅರ್ಥ ನಮ್ಮನ್ನು ಆತ್ಮ ಸ್ವರೂಪಿಯಾಗಿ ಮಾಡಿದಾನೆ. 2ನೇದು ಆಮೇಲೆ ಹಾಗೇನಾ? ಹೆಂಗ್ರಿ? ನೀವು ಜೀವ ಸ್ವರೂಪಿಗಳು. ನಮ್ಮ ದೇವರು ಜೀವಿಸ್ತಿದ್ದಾನೆ. ಆತನು ಸತ್ತ ದೇವರಲ್ಲ. He is not dead. He is a living God. Amen. Hallelujah. ನನ್ನ ದೇವರು ಜೀವಿಸ್ತಾ ಇದ್ದಾನೆ. ಧನ್ಯವಾದ. What about you? ನಿನ್ನ ಬಗ್ಗೆ ಏನು? ನಾನು ಕರ್ತನಲ್ಲಿ ಜೀವಿಸಬೇಕು. ನಾನು ಸಭೆಯಲ್ಲಿ ಜೀವಿಸಬೇಕು. ನಾನು ಬೈಬಲ್ನಲ್ಲಿ ಜೀವಿಸಬೇಕು. ನಾನು ಪ್ರಾರ್ಥನೆಯಲ್ಲಿ ಜೀವಿಸಬೇಕು. ನಾನು ಪರಿಶುದ್ಧತೆಯಲ್ಲಿ ಜೀವಿಸಬೇಕೆನ್ನೋ ತೀರ್ಮಾನ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಹಲ್ಲೆಲೂಯಾ.
ಜೀವ ಇದೆ. ಅದರಲ್ಲಿ ಏನಿದೆ? ಆತನು ಜೀವ ತೆಗೆಯುವುದಲ್ಲ, ಜೀವ ಕೊಡುವನು. ಆಮೆನ್. ಅಲ್ರಿ? ಯಾಕೆ? ಆತನ ಜೀವ ಸ್ವರೂಪನು. ಏನಂತ್ರಿ? ಅಲ್ಲಲ್ಲಿಯ ಆತನು ಮನುಷ್ಯರನ್ನು ಕೊಲ್ಲುವ ದೇವರಲ್ಲ, ಮನುಷ್ಯರ ಜೀವವನ್ನು ತೆಗೆಯುವ ದೇವರಲ್ಲ. ಆತನು ಮನುಷ್ಯರನ್ನು ಜೀವ ಸ್ವರೂಪನಾಗಿ ಮಾಡಿದಂತ ದೇವರು, ಜೀವ ಕೊಡುವಂತ ದೇವರು. ಹಲ್ಲೆಲೂಯಾ. ಲಾಜರಸ್ ಸತ್ತವಂತ ವ್ಯಕ್ತಿ 4 ದಿವಸ ಸಮಾಧಿಯಲ್ಲಿದ್ದರೆ ಆತನಿಗೆ ಜೀವ ಕೊಟ್ಟ. ಯೌವನಸ್ಥನು ಸತ್ತು ಸಮಾಧಿ ಮಾಡಲ್ಪಟ್ಟು ಮಾಡೋದಕ್ಕೋಸ್ಕರ ಒಯ್ತಾ ಇರುವಾಗ ಆತನ ಚಟ್ಟೆ ಹತ್ರ ಬಂದು ಚಟ್ಟೆಯನ್ನು ಮುಟ್ಟಿ ಎದ್ದೇಳ ಅಂತ ಹೇಳಿದ. ಅನೇಕ ಸತ್ತವರ ಹುಡುಗಿಯರನ್ನು ದೇವರು ಎಬ್ಬಿಸಿದನು. ಆತನ ಶಿಷ್ಯರು ಸತ್ತವರನ್ನು ಎಬ್ಬಿಸಿದರು. ನಾಳೆ ನೀನು ನಾನು ಕೂಡ ಸತ್ತವರನ್ನು ಒಂದು ದಿವಸ ಎಬ್ಬಿಸ್ಲಿಕ್ಕಿದ್ದೇವೆ. ಆಮೇಲೆ ಅಂತಲ್ರಿ, ನಿನ್ನಲ್ಲಿ ಜೀವ ಇತ್ತ, ನೀ ಸತ್ತವರನ್ನು ಎಬ್ಬಿಸ್ತೀಯಾ? ಒಂದು ದಿವಸ ಬರುತ್ತದೆ ನಾವು ಸತ್ತ ಹೆಣಗಳು ಪ್ರಾರ್ಥನೆ ಮಾಡಿ ಯೇಸುವಿನ ನಾಮದಲ್ಲಿ ಎಬ್ಬಿಸೋರಾಗಿದ್ದೇವೆ. ಜೀವವುಳ್ಳವನಿಗೆ ರೋಷ ಇರ್ತದೆ. ಏನಿರ್ತದ್ರಿ? ಹಲ್ಲೆಲೂಯಾ. ನೀವು ಎಬ್ಬಿಸ್ತೀರೋ ಗೊತ್ತಿಲ್ಲ, ನಾನು ಮಾತ್ರ ಒಂದು ದಿವಸ ಬರ್ತೈತಿ ಸತ್ತವರನ್ನು ಎಬ್ಬಿಸ್ತೇನೆ. ಯಾಕಂದ್ರೆ ನಾನು ಆಧ್ಯಾತ್ಮಿಕವಾಗಿ ಸತ್ತಿದೆ, ನನ್ನನ್ನು ದೇವರು ಎಬ್ಬಿಸಿದನು, ನಾನು ಕೂಡ ಇಲ್ಲೊಬ್ಬರನ್ನು ಎಬ್ಬಿಸ್ತೇನೆ. ನೀವು ಹೇಳ್ರಿ, ಎತ್ತಿ ಅಂತ ಹೇಳ್ರಿ, ಎಬ್ಬಿಸ್ತೇನೆ ಅಂತೇಳಿ. ದೇವರು ಹೇಳಿದವಾಗ ಸತ್ತವರನ್ನು ಕೂಡ ನಾನು ಎಬ್ಬಿಸ್ತೇನೆ, ನೀವು ಕೂಡ ಒಂದು ದಿವಸ ಎಬ್ಬಿಸ್ತೀರಿ. ಆಮೆನ್. ಹಲ್ಲೆಲೂಯಾ. ಆಮೆನ್. ಸತ್ತಂತ ನಿನ್ನನ್ನು ದೇವರು ಬದುಕಿಸಿದ್ದಾನೆ. ಯಾಕಂದ್ರೆ ನೀನು ಬದುಕ್ತಾ ಇನ್ನು ಅನೇಕರಿಗೆ ಬದುಕಿಸಬೇಕಂತೇಳಿ ನಿನ್ನನ್ನು ಬದುಕಿಸಿದ್ದಾನೆ ವಿನಃ ನೀನು ಜೀವ ಇಲ್ಲದವನಾಗಿರ್ಲಿಕ್ಕೋಸ್ಕರ ನಿನ್ನನ್ನು ಬದುಕಿಸಿಲ್ಲ ದೇವರು. ಆಮೆನ್. ಒಂದು ವಿಶ್ವಾಸಿಗೆ, ಒಂದು ಭಕ್ತನಿಗೆ ಏನಿರ್ಬೇಕ್ರಿ? ಜೀವ. ಎಲ್ಲರೂ ಜೀವ ಹೆಂಗಿರ್ಬೇಕ? ಹಿರೇಮಠ ಹಲ್ಲೆಲೂಯಾ. ಬಾಜು ಗುದ್ದಿ ಹೇಳ್ರಿ, ಏನಿರ್ಬೇಕು? ದೀಕ್ಷಾ ಸ್ಥಾನ ತೆಗೆದುಕೊಂಡವರು ನೀವು ಸತ್ತವರಲ್ಲ, ನೀವು ಜೀವಿಸುವರು, ಇನ್ನೊಬ್ರಿಗೆ ಜೀವ ಕೊಡೋರಾಗಿರ್ಬೇಕು. ಹಲ್ಲೆಲೂಯಾ. ಹೇಳ್ಬಿಡ್ರಿ ಪಾಸ್ಟರ್, ನಾವೇ ಸಹಾಯಕ್ತೀನಿ ಅನ್ಬೇಡ್ರಿ. ಯೇಸು ಜೀವಿಸ್ತಾನೆ ಅಂತೇಳಿ ಎಲ್ಲರಿಗೂ ಕಂಠಕೋಶವಾಗಿ ಘೋಷಿಸ್ರಿ. ಆತನು ಜೀವ ಸ್ವರೂಪನು ಅಂತೇಳಿ. ಮೂರನೇದು, ಆತನು ಪವಿತ್ರ ಸ್ವರೂಪನು. ಎಂತ ಸ್ವರೂಪನು? ಸ್ಯಾಮ್ಸ್ 22:3. ನಾನು ನನ್ನ ಪಾಪವನ್ನು ಅರಿಕೆ ಮಾಡಿ ಓದು ಮಾಡಿ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿರುವ ಆತನೇ ನೀನು ಪವಿತ್ರ ಸ್ವರೂಪನು. ಆಮೆನ್. ಎಂತ ಸ್ವರೂಪನ ಇದ್ದನು? ಹಲ್ಲೆಲೂಯಾ. ದೇವರು ಹೆಂಗೆ ಸೃಷ್ಟಿ ಮಾಡಿ ಅಂತ ಸ್ವಲ್ಪ ನಿಮ್ಗೆ ಇಮ್ಯಾಜ್ ಮಾಡಾಕ್ತೇನೆ ನಾನು. ಮತ್ತೆ ದೇವರ ಸ್ವರೂಪ ಯಾವುದು ಇದು ನೀವು ನೆನಪಿಟ್ಕೋಬೇಕು. ನೀವು ಏನಾರ ಮಾಡಿ ಹಿಂಗಿರ್ಬೋದು ಹಿಂಗಿರ್ಬೋದೇನು ದೇವರು ಅಂತೇಳಿ ಹಿಂಗೆ ಮಾಡಿಟ್ಟು ಇಟ್ಬಿಟ್ರಿ, ಹಿಂಗಿರ್ಬೋದೇನಂತೇಳಿ ಹಿಂಗೆ ಮಾಡಿಟ್ರಿ, ಹಿಂಗಿರ್ಬೋದಂತೆ ಹಿಂಗೆ ಮಾಡ್ರಿ. ಬಟ್ ಅದನ್ನ ಸ್ವರೂಪ ನಿಮ್ಗೆ ಗೊತ್ತಿರಲಿ. ಗೊತ್ತಿದ್ರೆ ನೀವು ಯಾರು ಮುಂದೆ ತಲೆ ಬಾಗಿಸೋದಿಲ್ಲ. ಆಮೇಲೆ ಯಾಕಂದ್ರೆ ಅದನ್ನ ಸ್ವರೂಪ ಗೊತ್ತಾಗಿಲ್ಲ, ನಮ್ಗೆ ಮುಚ್ಚಿಟ್ಟು ಬಿಟ್ಟಾರೆ ಇಷ್ಟು ದಿವಸ. ಹಿಂಗ ಹಿಂಗ ಅಂತಾರೆ. ಯಾವ ತೋರಿಸಿದ ಅದಕ್ಕೆ ಹೋಗಿ ಜನಮಲ್ಲ ಎಂತ ಸ್ವರೂಪನದನು? ಪವಿತ್ರ ಪವಿತ್ರ ಸ್ವರೂಪ. ಎಲ್ಲರೂ ಮೊದಲನೇದು ಯಾವುದು? ಎರಡನೇದು ಯಾವುದು? ಮೂರನೇದು ಯಾವುದು? ಆಮೇಲೆ ಹಲ್ಲೆಲೂಯಾ. ಆತನ ಸ್ವರೂಪ ಯಾವಪ್ಪ ಅಂತಂದ್ರೆ ಪವಿತ್ರ. ಮೊದಲ ಆತ್ಮವಾಗಿದ್ದಾನೆ, ಎರಡನೇದು ಆತನ ಜೀವ ಆಗಿದ್ದಾನೆ, ನಮ್ಮನ್ನು ಜೀವ ಕೊಡ್ತಾನೆ ವಿರ ಜೀವ ತೆಗೆದಿಲ್ಲ. ಮೂರನೇದು ಆತನ ಪವಿತ್ರ ಸ್ವರೂಪನಾಗಿದ್ದಾನೆ. ಆಮೆನ್. ಈಸ್ ಅ ಹೋಲಿ ಗಾಡ್. ಆಮೆನ್. ಸಿಂಪಲ್. ಅದನ್ನ ಇಮೇಜ್ ಅಲ್ಲಿ ಮಾಡಿದ್ರೆ ಪರಿಶುದ್ಧತೆ ಏನ್ರಿ? ಎಂತಂದ್ರೆ ಅಂತಂದು ಪರಿಶುದ್ಧನು ಆತನು. ಎಂತಂದ್ರೆ ಆತನ ಸ್ವರೂಪ ಯಾವುದು? ಹಲ್ಲೆಲೂಯಾ. ಆಮೆನ್. ತಿಕ್ಕಿ 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 ನಮ್ಮನ್ನು ಶುದ್ಧಿ ಮಾಡುವಂತ ನಮ್ಮ ಯೇಸು. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೀನಾ ಒಂದ್ ವೇಳೆ ತಿಕ್ಕೋದು ಬಿಟ್ಟರು ಬಿಟ್ಟಾಳು, ಯೇಸು ಸ್ವಾಮಿ ತಿಕ್ಕೋದು ಬಿಡೋದಿಲ್ಲ. ಆಮೆನ್. ಆಮೆನ್. ಅಂದ್ರೆ ಪರಿಶುದ್ಧನಂತ ಯಾರ್ರಿ? ನಾನು ಪರಿಶುದ್ಧನಾಗಿರುವುದರಿಂದ ನೀವು ಕೂಡ. ದೇವರ ಇಮೇಜ್ ಯಾವ್ದಪ್ಪ ಅಂದ್ರೆ ಹೋಲಿನೆಸ್. ದೇವರ ಸ್ವರೂಪ ಯಾವ್ದ್ರಿ? ಆತರ ಗುಣ ಯಾವ್ದಪ್ಪ ಅಂತಂದ್ರೆ
ಪರಿಶುದ್ಧನು. ದೇವರ ಸ್ವರೂಪದಲ್ಲಿ ನಮ್ಮನ್ನು ಮಾಡಿದಾನೆ ಅಂತಂದ್ರೆ ಮೊದಲು ನಮ್ಮನ್ನು ಆತ್ಮ ಸ್ವರೂಪನಾಗಿ ಮಾಡಿದ್ದಾನೆ. ಎರಡನೇದು ನಾವು ಜೀವಿಸುವರಾಗಿರ್ಬೇಕಂತ ಮಾಡಿದ್ದಾನೆ. ಮೂರನೇದು ನಾವು ಪರಿಶುದ್ಧರಾಗಿರ್ಬೇಕಂತ ಮಾಡಿದ್ದಾನೆ. ಯಾವ ಸ್ವರೂಪ ನಮ್ದು? ನಾವು ಬಹಳ ಪರಿಶುದ್ಧನು. ಎಷ್ಟು ಪರಿಶುದ್ಧ ಅಂದ್ರೆ ಅವಳ ಹೆಂಡತಿ ಅದಾಳ, ಬಟ್ಟೆನೇ ಇಲ್ಲ, ಏನು ಗಂಡ ಬಟ್ಟೆನೇ ಇಲ್ಲ, ಇಬ್ರೇ ಹ್ಯಾಪಿ ಆಗಿದ್ದಾರೆ, ಏನು ಕೆಟ್ಟ ಭಾವನೆ ಇಲ್ಲ ಅವ್ರಿಗೆ. ಅಷ್ಟು ಪಾಪ ಮಾಡುವವರೆಗೂ ಅವರು ಯಾವುದೂ ಲೈಂಗಿಕ ಕ್ರಿಯೆಯಲ್ಲಿ ಕೂಡ ತೊಡಗಿಲ್ಲ, ಆ ಆಲೋಚನೆ ಕೂಡ ಇಲ್ಲ ಅವ್ರಿಗೆ. ಅಷ್ಟು ಪರಿಶುದ್ಧರಾಗಿದ್ದಾರೆ. ಆಮೇಲೆ ಅಂದ್ರೆ ನಮ್ಮನ್ನು ಹಂಗ ಮಾಡಿದ್ದ ದೇವರು ನೋಡಿದ್ರೆ ಶುದ್ಧ ಮನಸ್ಸಿನಿಂದ ನೋಡಂಗಿದ್ದ. ಆಮೇಲೆ ಯಾವಾಗ ಪಾಪ ಬಂತು ಹೋತು ಪರಿಶುದ್ಧತೆ. ದೇವರು ಹೆಂಗ್ ಮಾಡಿದ್ದಾರೆ ನಮ್ಗೆ? ನಾವು ಪರಿಶುದ್ಧರು, ನಮ್ಮನ್ನು ದೇವರು ಪರಿಶುದ್ಧರಾಗಿ ಮಾಡಿದ. ಹಲ್ಲೆಲೂಯಾ. ಎಂತವರಾಗಿ ಮಾಡಿದ? ಆ ಪರಿಶುದ್ಧತೆ ನಾವು ಕಳ್ಕೊಂಡಿದ್ದಕ್ಕೆ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ರಕ್ತ ಸುರಿಸಿ ಸತ್ತು ಹೂಣಲ್ಪಟ್ಟು ಮತ್ತು ಮೂರನೇ ದಿವಸ ಎದ್ದು ಬಂದು ತನ್ನ ರಕ್ತದಲ್ಲಿ ಯಾರ್ಯಾರು ತೊಳೆಯಲ್ಪಡ್ತಾರೆ ಅವರ ಪಾಪವನ್ನು ತೊಳೆಯಲ್ಪಡ್ತದೆ ಅಂತೇಳಿ ಹೇಳ್ತ. ಹಲ್ಲೆಲೂಯಾ. ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ನಮ್ಮನ್ನು, ನೀನು ಅಶುದ್ಧನಾಗಿರ್ಬೋದು ಬಟ್ ಯೇಸುವಿನ ರಕ್ತ ನಿನ್ನನ್ನು ಶುದ್ಧಿ ಮಾಡ್ತಾರೆ. ಆಮೇಲೆ ನೀ ಅಪವಿತ್ರವಾಗಿರ್ಬೋದು, ಯೇಸುವಿನ ರಕ್ತ ನಿನ್ನನ್ನು ಪವಿತ್ರ ಮಾಡ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿನ್ನನ್ನು ದೂಷ ಮಾಡೋದಿಲ್ಲ, ನಿನ್ನ ಪಾಪವನ್ನು ದೂಷ ಮಾಡ್ತಾನೆ. ಪಾಪರು ಕೂಡ ನಿನ್ನನ್ನು ದೂಷಿಸುವುದಿಲ್ಲ, ನಿನ್ನ ಪಾಪದ ಕ್ರಿಯೆಗಳನ್ನು ದೂಷಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ನೆನಪಿಟ್ಕೊಳ್ರಿ. ಆಮೇಲೆ ಏನಂದ್ರೆ ಈಗ ಹೆಂಗ್ ಮಾಡಿದ ದೇವ್ರು ನಮ್ಗೆ? ದೇವ್ರು ಹೆಂಗಿದ್ದಾನೆ? ಅದನ್ನ ಸ್ವರೂಪ ಯಾವುದು? ನಮಗೆ ಅದೇ ಸ್ವರೂಪ ಕೊಟ್ಟ. ಅಂದ್ರೆ ಮೊದಲನೇದಾಗಿ ಆತನ ಆತ್ಮ ಸ್ವರೂಪದಲ್ಲಿದ್ದ, ನಮ್ಮನ್ನು ಆತ್ಮ ಸ್ವರೂಪವಾಗಿ ಮಾಡಿದ. ಆತನ ಜೀವ ಸ್ವರೂಪದಲ್ಲಿದ್ದ, ನಮ್ಮನ್ನು ಜೀವ ಸ್ವರೂಪ ಮಾಡಿದ. ಮೂರನೇದು ಆತನ ಪರಿಶುದ್ಧ ಸ್ವರೂಪ ಕಾರಣ ನಮ್ಮನ್ನು ಕೂಡ ಪರಿಶುದ್ಧವಾಗಿ ಮಾಡಿದ. ಹಲ್ಲೆಲೂಯಾ. ನಮ್ಗೆ ಹೆಂಗ ಯಾವ ಸ್ವರೂಪದಲ್ಲಿ ಮಾಡಿದ? ಯಾವ್ಯಾವ ಸ್ವರೂಪ? ಫೋರ್ತ್ ಹೋಗೋಣ. ನಾಲ್ಕನೇ ಮಹಿಮಾ ಸ್ವರೂಪನು. ಆಕ್ಟ್ಸ್ ಅಪೊಸ್ತಲ ಕಾರ್ಯಗಳು 7:7 ಅಥವಾ ಪ್ರಭಾವ ಸ್ವರೂಪನು ಎರಡು ಬರ್ತದೆ. ಪ್ರಭಾವ ಪ್ಲಸ್ ಮಹಿಮಾ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಗ್ಲೋರಿ ಏನ್ರಿ? ರೈಟ್, ಹೋದ್ರಿ. ಪ್ರಭಾವ ಸ್ವರೂಪನಾದ ದೇವರು. ಅಪೊಸ್ತಲ ಕಾರ್ಯಗಳು 7:2 ಯಾವ ಸ್ವರೂಪನಾದನು? ಪ್ರಭಾವ ಅಥವಾ ಮಹಿಮೆ. ಇಂಗ್ಲಿಷ್ ನಲ್ಲಿ ಗ್ಲೋರಿ ಏನ್ರಿ? ಗ್ಲೋರಿ. ಅದಕ್ಕೆ ಮೂಲ ಭಾಷೆದಲ್ಲಿ ಏನಂತಾನೆ? ಕಾವೇ. ಇಬ್ರಿದಲ್ಲಿ ಏನಂತಾರೆ ಅದಕ್ಕೆ? ಕಾವೇ. ಇಬ್ರಿದಲ್ಲಿ ಏನಂತಾರೆ? ಇಬ್ರಿ ಭಾಷೆದಲ್ಲಿ ಕಾವೇದ್ ಅಂತಾರೆ. ಕಾವೇದ್ ಅಂದ್ರೆ ಮಹಿಮೆ ಅಥವಾ ಪ್ರಭಾವ. ಆತನು ಮಹಿಮಾ ಸ್ವರೂಪನು ಅಥವಾ ಪ್ರಭಾವ ಸ್ವರೂಪನು. ಆಮೇಲೆ ಎಂತ ಸ್ವರೂಪ? ಈಗ ಎಲ್ಲ ಹೇಳ್ರಿ, ಎಂತ ಸ್ವರೂಪ ರೀ? ಅರ್ಥೈತ್ರಿ? ದೇವ್ರನ್ನ ಆರಾಧಿಸೋ ಸಿಂಪಲ್. ನಿಮ್ಗೆ ಇವೆಲ್ಲ ನೆನಪಿಟ್ಕೊಂಡ್ರೆ ನೀವು ಸಿಂಪಲ್ ಆಗಿ ಆರಾಧಿಸ್ತೀರಿ. ಹೆಂಗಂದ್ರೆ ಆತ್ಮ ಸ್ವರೂಪನೇ ನಿನಗೆ ಸ್ತೋತ್ರ, ಜೀವ ಸ್ವರೂಪನೇ ನಿನಗೆ ಸ್ತೋತ್ರ, ಪವಿತ್ರ ಸ್ವರೂಪನೇ ನಿನಗೆ ಸ್ತೋತ್ರ. ಈಗ ಪ್ರಭಾವ ಅಥವಾ ಮಹಿಮಾ ಸ್ವರೂಪನೇ ನಿನಗೆ ಸ್ತೋತ್ರ ಎಂಬುದಾಗಿ ಸಿಂಪಲ್ ಆಗಿ ಆರಾಧನೆ ಮಾಡಿ. ಎಂತ ಸ್ವರೂಪ? ಸ್ವರೂಪ ಎಂತ ಸ್ವರೂಪ? ಮಹಿಮೆ ಅಥವಾ ಪ್ರಭಾವ. ಈ ಮಹಿಮೆ ಮತ್ತು ಪ್ರಭಾವ ಸ್ವರೂಪವನ್ನು ನಾವು ಕಳ್ಕೊಂಡಿದ್ವಿ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಳ್ಕೊಂಡಿದ್ವಿ. ಆದರೆ ದೇವರ ಮಹಾಕೃಪೆಯಿಂದ ಆ ಮಹಿಮೆಯನ್ನು ಹೊಂದೋದಕ್ಕೋಸ್ಕರ ಯೇಸು ಸ್ವಾಮಿ ಮತ್ತು ತಿರುಗಿ ಇಲ್ಲಿಗೆ ಬಂದರು. ಎಷ್ಟಾದರೂ ಈ ಸ್ವರೂಪ? ಆತನು ಪ್ರೀತಿಯ ಸ್ವರೂಪನು. ಮೊದಲನೇ ಯೋಹಾನ ಪತ್ರಿಕೆ 4:16 ಮತ್ತು 8 ಮತ್ತು ಕೀರ್ತನೆ 51:1 ಆತನು ಪ್ರೀತಿಯ ಸ್ವರೂಪನ ಅಂತೇಳಿ ಇವೆಲ್ಲ ವಾಕ್ಯಗಳು ಹೇಳ್ತಾ ಇದ್ದಾವೆ. ಎಂತ ಸ್ವರೂಪ ಆತನು? ಎಂತ ಸ್ವರೂಪ? ಅಲ್ಲಯ್ಯ, ಓಕೆನಾ? ಮೊದಲನೇ ಯೋಹಾನ ಪತ್ರಿಕೆ 51:1 ಕೀರ್ತನೆ, ಓಕೆನಾ? ಈತನು ಪ್ರೀತಿ ಸ್ವರೂಪನೇ ಏನ್ರಿ?
ದೇವರ ಯಾವ ಸ್ವರೂಪನು? ಓಕೆನಾ? ನಮ್ಮನ್ನು ಪ್ರೀತಿಸುವರು ಯಾರು ಇಲ್ರಿ ಅಂತ ದಯವಿಟ್ಟು ಅನ್ಕೋಬೇಡ್ರಿ. ಯಾಕ್ರಿ? ಒಂದು, ದೇವರು ಪ್ರೀತಿ ಸ್ವರೂಪನು. ಎರಡನೇದು, ನಿಮ್ಮನ್ನೇ ಆ ಸ್ವರೂಪದಲ್ಲಿ ಮಾಡಿದ್ದಾನೆ. ಆಮೇಲೆ ನೀವು ಕೂಡ ಯಾರಿಗ ಪ್ರೀತಿ ಸ್ವರೂಪರು? ನಿಮ್ಮನ್ನ ನೀವು ಕೂಡ ಪ್ರೀತಿ ಸ್ವರೂಪರು. ದೇವರು ಕೂಡ ಬಹಳ ಸತ್ಯ ಅನ್ಕೊಂಡಲ್ರಿ, ನಮ್ಮನ್ನು ಪ್ರೀತಿಸೋರೇ ಅಲ್ರಿ ಫಸ್ಟ್ ಯಾರು? ಅಲ್ಲಯ್ಯ, ಪ್ರೀತಿ ಸ್ವರೂಪ ದೇವರು. ಎಂತ ಸ್ವರೂಪ? ಎಂತ ಸ್ವರೂಪ? ಅಲ್ಲಯ್ಯ, ದೇವರ ಪ್ರೀತಿಯಿಂದ ನಾವು ಕಳೆದುಕೊಂಡಿದ್ದೀವಿ. ಯಾರು ನಮ್ಮನ್ನು ಈ ಪ್ರಪಂಚದಲ್ಲಿ ಪ್ರೀತಿಸುವುದಿಲ್ಲ. ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನೆಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದೇಳಿ ಕೊಟ್ಟನು. ಪ್ರೀತಿ ಸ್ವರೂಪ ನಾವು ಕಳ್ಕೊಂಡಿದ್ವಿ. ಯೇಸು ಕ್ರಿಸ್ತನ ಪ್ರೀತಿಯಿಂದ ಮತ್ತು ಆ ಪ್ರೀತಿಯ ಸ್ವರೂಪವನ್ನು ಹೊಂದಿಕೊಳ್ಳೋಕ್ಕೋಸ್ಕರ ಕಳಿಸ್ತು. ಎಂತ ಸ್ವರೂಪ? ನಿನ್ನನ್ನು ಯಾರು ಪ್ರೀತಿಸುವರಿಲ್ಲ ಅನ್ಕೋಬೇಡ, ಯೇಸು ಪ್ರೀತಿಸ್ತಾನೆ. ನಮ್ಮನ್ನು ಪ್ರೀತಿಸುವರು ಕೆಲವರು ದೇವರನ್ನು ಈ ಲೋಕದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯ. ಇಲ್ಲ ಅನ್ಕೋಬೇಡ್ರಿ, ಕೆಲವರು ಇದ್ದಾರೆ. ನೀನು ನೋಡು, ನಿನ್ನ ಕಣ್ಣು ತೆರೆಯಲ್ಪಟ್ರೆ ಮೊದಲನೇದಾಗಿ ದೇವರು ನಿನ್ನನ್ನು ಪ್ರೀತಿಸ್ತಾನೆ. ಎರಡನೇದು, ಆತನ ಭಕ್ತರು ನಿನ್ನನ್ನು ಪ್ರೀತಿಸುವರಿದ್ದಾರೆ. ಆಮೇಲೆ ದೇವರು ಯಾರ್ರಿ? ಪ್ರೀತಿಯ ಸ್ವರೂಪನು. ಆಮೇಲೆ ಹಲ್ಲೆಲೂಯ. ಸೊ ದೇವರು ಪ್ರೀತಿಯ ಸ್ವರೂಪನಾಗಿದ್ದಾನೆ. ಅದೇ ಸ್ವರೂಪದಲ್ಲಿ ನಮ್ಮನ್ನು ಕೂಡ ಮಾಡಿದ್ದಾನೆ. ಆದ ಕಾರಣ ಇವತ್ತಿಗೂ ನಾವು ಎಂಥವ್ರಿದ್ರು ಪ್ರೀತಿ ಮಾಡಾಕತ್ತೀವಿ. ಹಲ್ಲೆಲೂಯ. ಆಮೇಲೆ ಮಾಡಾಕ್ತಿವಲ್ರಿ. ಕಡೆ ಪಕ್ಷ ನಮ್ಗೆ ಇಲ್ಲೇ ಚೂರಿ ಹಾಕಿ ಹೋಗ್ಲಿ ಅವರು, ಮತ್ತು ಹೋಗಿ ಸ್ವಲ್ಪ ಆದ್ರೆ ಸ್ವಲ್ಪ ನಾವು ಇದು ಮಾಡ್ತೀವಿ. ಯಾಕಂದ್ರೆ ಎಲ್ಲೇ ಒಂದು ಕಡೆ ಪ್ರೀತಿಯ ಸ್ವರೂಪ ಹೃದಯ ನಮ್ಮಲ್ಲಿ ಇದೆ. ಆಮೇಲೆ ಐತಿಲ್ರಿ? ಐತಿ ಐತಿಲ್ಲ? ಅದನ್ನ ಪ್ರಾಕ್ಟಿಕಲ್ ತೋರಿಸ್ಕೊಡೋಣ. ಆಮೇಲೆ ಅಲ್ರಿ? ರೈಟ್. ಆರನೇದು ಆತನ ಚೈತನ್ಯ ಸ್ವರೂಪನು. ಚೈತನ್ಯ ಸ್ವರೂಪನು ಬೆಂಕಿಯ ಜ್ವಾಲೆಯೊಳಗಿಂದ ಮಾತನಾಡುವ ಚೈತನ್ಯ ಸ್ವರೂಪನು. ಎಷ್ಟ್ರಿ? 5:26. ಓಕೆ, ಧರ್ಮೋಪದೇಶಕರು ಬರ್ಕೊರಿ, ಬೇಗ ಬೇಗ ಬರ್ಕೊರಿ. ಸಾಕು 18:46. ಮತ್ತೆ 2ನೇ ಸಾಮ್ಯಲ 22:47. 2ನೇ ಸಾಮ್ಯಲ 22:47. ಕೀರ್ತನೆ 18:46. ಇವೆಲ್ಲ ಇದರಲ್ಲಿ ಯೇಸು ಕ್ರಿಸ್ತನು ಅಥವಾ ದೇವರ ವಾಕ್ಯ ಹೇಳ್ತದೆ ಆತನು ಚೈತನ್ಯ ಸ್ವರೂಪನು. ಏನ್ ಸ್ವರೂಪನು? ಅಂದ್ರೆ ನಮ್ಮನ್ನ ಯಾವ ಸ್ವರೂಪದಲ್ಲಿ ಮಾಡಿದ್ದಾನೆ? ಚೈತನ್ಯ ಸ್ವರೂಪನು. ಎಲ್ಲರೂ ಹೇಳ್ರಿ, ಚೈತನ್ಯ ಅಂದ್ರೆ ಹುರುಪು. ಹಾ ಹೇಳ್ರಿ, ಎಲ್ಲರೂ ಹೇಳ್ರಿ, ಹುರುಪು ತುಂಬುವನು, ಉತ್ಸಾಹ ತುಂಬುವನು, ಹುರುಪು ತುಂಬುವನು, ಉತ್ಸಾಹ ತುಂಬುವನು, ಚೈತನ್ಯ ತುಂಬುವನು. ಹಲ್ಲೆಲೂಯ. ನನ್ನ ಜೀವನ ಇಷ್ಟಕ್ಕೆ ಮುಗೀತು, ನನ್ನ ಲೈಫ್ ಇಷ್ಟಕ್ಕೆ ಮುಗೀತು, ನಾವು ಒಂದ್ಸರ್ತೆ ಬೈಬಲ್ ಓದಿ ಮುಗೀತು, ನಾವು ಒಂದ್ಸರ್ತೆ ಚರ್ಚ್ಗೆ ಹೋಗಿ ಮುಗೀತು, ನಾವು ಒಂದ್ಸರ್ತೆ ಚರ್ಚ್ನ ಕೆಲಸ ಮಾಡಿ ಮುಗೀತು, ನಾ 2 ತಿಂಗಳ ದಶಮಾಗಿ ಕೊಟ್ಟು ಮುಗೀತು. ನಾವು ಅದನ್ನ ಇನ್ನೂ ಮಾಡ್ಲಿಕ್ಕೆ ಚೈತನ್ಯ ಕೊಡುವನು. ಆಮೇಲೆ ಹಲ್ಲೆಲೂಯ. ಏನ್ ಮಾಡಿದ್ರಿ? ಚೈತನ್ಯ ಅಂದ್ರೆ ಮೊದಲು ಮಾಡ್ತಾ ಇರೋದು ಇವತ್ತು ಮಾಡಬೇಕು, ಇವತ್ತು ಮಾಡ್ತಾ ಇರೋದು ನಾಳೆ ಮಾಡಬೇಕು. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ. ಹಲ್ಲೆಲೂಯ. ನೀ ಎಲ್ಲಿ ಬಿದ್ದೀಯೋ ಅದನ್ನ ನೆನಪು ಮಾಡಿಕೊಂಡು ಪುನಃ ಕೆಲಸ ನಿನ್ನೆ ಏನ್ ಮಾಡ್ತಾ ಇದ್ಯೋ ಅದನ್ನು ಪುನಃ ಮಾಡು ಅಂತಂದೇವು. ಆಮೇಲೆ ಅದನ್ನೇ ಚೈತನ್ಯ. ಹೇಳ್ರಿ ಏನ್ರಿ? ಇಲ್ಲ ಜೀವನ ಇಲ್ಲ ಬಿಡ್ರಿ, ಪಾಸ್ಟರ್ ಕಡೆ ಬೇರೆ ಚರ್ಚ್ ಹೋಗ್ತೀನಿ, ದೊಡ್ಡ ಚರ್ಚ್ನಾಗ ದೊಡ್ಡ ಜೀವನ ಅಂತೀನಿ. ದಯವಿಟ್ಟು ಹೋಗು. ನಿನಗೆಲ್ಲ ಚೈತನ್ಯ ಆಗತ್ತೆ, ನಿನಗೆಲ್ಲ ಉಜ್ಜನ ಆಗತ್ತೆ, ಅಲ್ಲೇ ಹೋಗು. ಹಲ್ಲೆಲೂಯ. ಆಮೇಲೆ ಚೈತನ್ಯ ಕೊಡೋದು ದೊಡ್ಡ ಚರ್ಚ್ ಅಲ್ಲ, ದೊಡ್ಡ ಪಾಸ್ಟರ್ ಅಲ್ಲ, ಯೇಸು ಕ್ರಿಸ್ತನು ನಿನಗೆ ಚೈತನ್ಯ ಕೊಡೋದು. ಆಮೇಲೆ ಅದನ್ನ ಜ್ಞಾಪಕ ಇಟ್ಕೊಂಡ್ರಿ. ಹಲ್ಲೆಲೂಯ. ಆಮೇಲೆ ಯಾರು ಚೈತನ್ಯ ಕೊಡ್ತಾರೆ? ಯಾರು? ಹುರುಪು ಯಾರು ಕೊಡ್ತಾರೆ? ಹುರುಪು ಪಾಸ್ಟರ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಸಭೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹುರುಪು ಕೊಡುವನು ಹುರುಪಿನ ಸ್ವರೂಪ. ಹಲ್ಲೆಲೂಯ. ನಿಂಗೆ ಚೈತನ್ಯ ಬೇಕಾ? ಜೀವಿಸ್ಬೇಕನ್ನೋ ಛಲ ಬೇಕಾ?
ಇನ್ನು ನೀನು ಪ್ರಾರ್ಥನೆ ಮಾಡ್ಬೇಕಂದು ಚೈತನ್ಯ ಬೇಕಾ, ಹುರುಪು ಬೇಕಾ? ಹಾಗಾದ್ರೆ ಯೇಸು ಕ್ರಿಸ್ತನ ಹತ್ರ ಕೇಳು. ಆಮೆನ್, ಆಮೆನ್. ಬೆಂಕಿ ಯಾವಾಗಲೂ ಹುರಿಯುತ್ತಲೇ ಇರಬೇಕು. ಆಮೆನ್, ಹಲ್ಲೆಲೂಯ. ಪ್ರತ್ಯಕ್ಷ ಗುಡಾರದಲ್ಲಿ ದೀಪ ಯಾವಾಗಲೂ ಉರಿಯುತ್ತಲೇ ಇರಬೇಕು. ಯಜ್ಞವೇದಿಯ ಬೆಂಕಿ ಆರಬಾರದು, ಉರಿಯುತ್ತಲೇ ಇರಬೇಕು. ಅದೇ ಚೈತನ್ಯ. ಆಮೆನ್. ನಿನ್ನ ಪ್ರಾರ್ಥನೆ ನಿಲ್ಬಾರ್ದು, ನಿನ್ ಚರ್ಚಲ್ಲಿ ಕೆಲಸ ಮಾಡೋದು ನಿಲ್ಬಾರ್ದು, ನಿನ್ ಸ್ವಾರ್ಥ ಮಾಡೋದು ನಿಲ್ಬಾರ್ದು, ನಿನ್ ಬೈಬಲ್ ಓದೋದು ನಿಲ್ಬಾರ್ದು, ನಿನ್ ದಶಮಾನ ಕೊಡೋದು ನಿಲ್ಲಿಸಬಾರ್ದು, ನೀನು ಬೇಗ ಪ್ರಾರ್ಥನೆ ಬರೋದು ನಿಲ್ಲಿಸಬಾರ್ದು. ನೀನು ಹುರಿತಾನೇ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಏನಾಗ್ತಿರ್ಬೇಕ್ರಿ? ಪ್ರತ್ಯಕ್ಷ ಗುಡಾರದಲ್ಲಿ ಒಂದು ದೀಪ ಇರ್ತದೆ. ಆ ದೀಪ 7 ದೀಪ ಸ್ತಂಭದಲ್ಲಿ ಏನಾಗ್ಬೇಕ್ರಿ? ಅದು ಯಾವಾಗ್ಲೂ ಅಲ್ರಿ ನೀನು. ಎಸ್, ದಟ್ ಇಸ್ ದ ಚೈತನ್ಯ. ಆಮೆನ್, ಹಲ್ಲೆಲೂಯ. ನಿರಾಶೆಗೊಳ್ಳಬಾರದು, ಜೀವನದಲ್ಲಿ ಚಿಕ್ಕುಪೆನ್ನಗೊಳ್ಳಬಾರದು, ಬೇಜಾರಾಗಬಾರ್ದು. ನೀನು ಚೈತನ್ಯಗೊಳ್ಳಬೇಕು. ನಿನ್ನ ದೇವರು ನಿನ್ನನ್ನು ಚೈತನ್ಯಗೊಳಿಸ್ತಾನೆ. ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆಯಾ? ನೀನು ನಿರಾಶೆ ಪಡಬೇಡ. ಯೇಸು ಕ್ರಿಸ್ತನು ಚೈತನ್ಯಗೊಳಿಸ್ತಾನೆ. ಯೇಸು ಕ್ರಿಸ್ತನು ಪುನಃ ನಿನ್ನನ್ನು ಸ್ಥಾಪಿಸ್ತಾನೆ. ಆತ್ಮೀಯ ಜೀವಿತದಲ್ಲಿ ನೀನು ಸೋತೋಗಿದ್ಯಾ? ಹೆದರಬೇಡ, ಮತ್ತು ದೇವರು ನಿನ್ನನ್ನು ಸ್ಥಾಪಿಸ್ತಾನೆ. ಪರಿಶುದ್ಧದಲ್ಲಿ ಸೋತೋಗಿದ್ಯಾ? ಹೆದರಬೇಡ, ಮತ್ತು ದೇವರು ನಿನ್ನನ್ನು ಸ್ಥಾಪಿಸ್ತಾನೆ. ಬಿತ್ತೋದ ದಾವೀದನ ಗುಡಾರವನ್ನು ತಿರುಗಿ ಕಟ್ಟುತ್ತೇನೆ ಅಂತಾನೆ. ಹಲ್ಲೆಲೂಯ. ಏನ್ ಕಟ್ತಾನಂತ್ರಿ? ಹಲ್ಲೆಲೂಯ. ಏನು ಮಾಡಾಕ್ತಿದ್ದಿ ನೀನು ಮೊದಲು, ಅದು ಪುನಃ ಮಾಡ್ಬೇಕಂದ್ರೆ ತಗ್ಗಿ ಬಗ್ಗಿ ನಡಿ. ದೇವರು ಮತ್ತು ಪುನಃ ನೀನು ಕಳ್ಕೊಂಡಂತ ಸೇವೆ ನಿನಗೆ ದೇವರು ಕೊಡ್ತಾನೆ. ಹಲ್ಲೆಲೂಯ. ನನ್ನ ದೇವರು ಮನೆ ಕಟ್ಟುವ ದೇವರು, ನನ್ನ ದೇವರು ಮನೆ ಬೆಳೆಸುವ ದೇವರಲ್ಲ. ನನ್ನ ದೇವರು ನಿನ್ನನ್ನು ಚೈತನ್ಯಗೊಳಿಸುವ ದೇವರು, ನನ್ನ ದೇವರು ನಿರಾಶೆಗೊಳಿಸುವ ದೇವರು ಅಲ್ಲ. ನಂಬಿ ಬಂದಿದೆಯಾ ಇಲ್ಲ ದೇವರ ಮನೆಗೆ? ನೀನು ನಿರಾಶದೆ ಹೋಗುದಿಲ್ಲ, ಆಶೀರ್ವಾದ ಒಂದೇ ಹೋಗ್ತೀಯ, ಚೈತನ್ಯಗೊಂಡು ಹೋಗೇ ಹೋಗ್ತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಹೇಳ್ರಿ, ನಾನು ಚೈತನ್ಯಗೊಳ್ತೀನಿ ಅಂತ. ಇಲ್ಲ ನೋಡ್ರಿ, ನಿಮ್ಮನ್ನು ನೀವು ಚೈತನ್ಯಗೊಳಿಸ್ಬೇಕು. ಅಯ್ಯೋ, ನಿಮ್ಮಲ್ಲಿ ಯಾವ ಸ್ವರೂಪ ಇದೆ ಈಗ? ಈಗ ಹೇಳಿದ ಯಾವ ಸ್ವರೂಪ? ಮತ್ತೆ ನಿಮ್ಮಲ್ಲಿ ಚೈತನ್ಯ ಇರಬೇಕು. ಆಮೆನ್, ಹಲ್ಲೆಲೂಯ. ಹೆಂಗ್ ಕುದಿಬೇಕ್ರಿ? ಕುನಿಬೇಕು. ಹಲ್ಲೆಲೂಯ. ಚೈತನ್ಯ ಇರ್ಬೇಕು ನಮ್ಮಲ್ಲಿ. ನಾವೇ ಇನ್ನೊಬ್ರು ಕೊಡೋ ಚೈತನ್ಯ ಶಾಶ್ವತವಾಗಲ್ಲ. ದೇವರು ಕೊಡುವ ಚೈತನ್ಯ ಶಾಶ್ವತವಾದದ್ದು. ನಿಮ್ಮನ್ನು ಚೈತನ್ಯ ಸ್ವರೂಪನಾಗಿ ಮಾಡಿದ್ದಾರೆ. ನೀವೇ ಚೈತನ್ಯವಾಗಿರ್ರಿ. ಮೊದಲನೇ ಬೇಗ ಬೇಗ ನೀವೇ ಆತ್ಮ ಸ್ವರೂಪನು, ಜೀವ ಸ್ವರೂಪನು, ಪವಿತ್ರ ಸ್ವರೂಪನು, ಮಹಿಮಾ ಸ್ವರೂಪನು, ಪ್ರೀತಿಯ ಸ್ವರೂಪನು, ಚೈತನ್ಯ ಸ್ವರೂಪನು. 7ನೇದು ನೀತಿಯ ಸ್ವರೂಪನು. ಕೀರ್ತನೆ 119, 137. ಕೀರ್ತನೆ ಒಬ್ರು ಬರ್ಕೋಬೇಕಂದ್ರೆ 119, 137. ರೋಮನ್ಸ್ ಅಂದ್ರೆ ರೋಮ ಪತ್ರಿಕೆ 3:26. ಆತನು ಏನಂತ್ರಿ? ನೀತಿಯ ಸ್ವರೂಪನು. ಹಲ್ಲೆಲೂಯ. ಓಕೆನಾ? ಈ ಪ್ರಪಂಚದಲ್ಲಿ ಏಕೈಕ ದೇವರು ಆತನೇ ನೀತಿ ಸ್ವರೂಪನು, ಯೆಹೋವನು. ಚಂದ ಹೇಳ್ರಿ, ಯೆಹೋವನು. ಹೆಂಗಿರ್ಬೇಕು? ಗಂಭೀರವಾಗಿರ್ಬೇಕು. ಅದು ಸಿಂಹ. ಸಿಂಹ ಹೆಂಗ್ರಿ? ಸಿಂಹದಂತೆ ಗರ್ಜನೆ ಇರ್ಬೇಕು. ಯೂದ ಗೋತ್ರದ ಸಿಂಹದ ಮರಿಗಳು ನೀವು. ಹಲ್ಲೆಲೂಯ. ಹೆಂಗಿರ್ಬೇಕ್ರಿ? ಹೇಳ್ರಿ, ಯಾರ್ರಿ? ಯೆಹೋವನು ಅಂತ ಹೇಳಿ ಎಲ್ಲರೂ ಎಲ್ಲ ಚಂದಾಗ್ರಿ, ಚಂದ ಹೇಳ್ಬೇಕು. ಯೇಸು ನೀತಿಯ ಸ್ವರೂಪ. ಆ ನೀತಿಯ ಸ್ವರೂಪದಲ್ಲಿ ನಮ್ಮನ್ನು ಕೂಡ ಉಂಟು ಮಾಡಿದನು. ಹಲ್ಲೆಲೂಯ, ಹಲ್ಲೆಲೂಯ. ಈ ನೀತಿಯನ್ನು ನಾವು ಕಳ್ಕೊಂಡಿದ್ವಿ. ನೀತಿವಂತನಾದ ಯೇಸು ಕ್ರಿಸ್ತನು ನಮಗೆ ನೀತಿಯ ಸ್ವರೂಪ ಕೊಡೋದಕ್ಕೋಸ್ಕರ ಸಿಲುಬೆ ಮೇಲೆ ರಕ್ತವನ್ನು ಸುರಿಸಿ ಸತ್ತು ಹೂಣಲ್ಪಟ್ಟು 3ನೇ ದಿವಸ ಎದ್ದು ಬಂದನು. ಆಮೆನ್, ಹಲ್ಲೆಲೂಯ. ನೀತಿಯ ಸ್ವರೂಪ ಅಂತ ಸ್ವರೂಪನು. ಹಾಗಾದ್ರೆ ನೀನ್ ಹೆಂಗಿರ್ಬೇಕೀಗ? ಅನೀತಿವಂತನಾಗಿರ್ಬೇಡ,
ನೀತಿವಂತನು ಇನ್ನು ತನ್ನ ನೀತಿವಂತನ ಕಾರ್ಯಗಳನ್ನು ಮಾಡಬೇಕು. ಅನೇಕರನ್ನು ಮಾಡ್ಕೊಂಡು ನೀ ನೀತಿವಂತರಲ್ರಿ ಮಾಡಿ. ಓಕೆ, 8ನೇದು ಧರ್ಮ ಸ್ವರೂಪನು. ಹೋದ್ರಿ ಯಾರಾದ್ರಿ? ಜೋಬ್ ಏವನು 36:3 ಹೋದ್ರಿ. ದೂರದಿಂದ ಉಂಟಾಗಿಸಿದ ನನ್ನ ತಿಳುವಳಿಕೆಯ ಪ್ರಕಾರ ನನ್ನ ಸೃಷ್ಟಿಕರ್ತನನ್ನು ಧರ್ಮ ಸ್ವರೂಪನು. ಆಯ್ತಾ? ಕರೆಕ್ಟ್ ಐತಲ್ರಿ? ರೈಟ್, ಧರ್ಮ ಸ್ವರೂಪನು. ಓಕೆ, ಆಮೇಲೆ ಇರ್ಮಿಯ ಗ್ರಂಥ 12:1 ಕೂಡ ಅದೇ ಪ್ರಸ್ತಾಪ ಇದೆ. ಧರ್ಮ ಸ್ವರೂಪನು. ಆತನು ಧರ್ಮಾಧಿಪತಿ, ಆತನೇ ಧರ್ಮರಾಯ. ಎಂತ ಆತನು ಧರ್ಮರಾಯ? ಯಾರಪ್ಪ ಅಂತಂದ್ರೆ ಯೆಹೋವ ದೇವರು. ಹಲ್ಲೆಲೂಯ. ಆತನ ಧರ್ಮ ಸ್ವರೂಪ. ಓಕೆನಾ? ಎಷ್ಟು ಸ್ವಲ್ಪ ಆತ ಇಲ್ಲಿಗೆ? ನಾವು ಧರ್ಮವಂತರಾಗಿ ಬರೋಣ, ಧರ್ಮವನ್ನು ಮಾಡೋಣ. ಏನ್ ಮಾಡೋಣ್ರಿ? ದಾನ ಧರ್ಮ ಅಂತೇಳ್ರಿ, ಧರ್ಮ ಮಾಡೋವರಾಗಿ. ಏನ್ರಿ ಮಿಸ್ಟೇಕ್ ಆಗೈತಾ? ಓಕೆನಾ? ಧರ್ಮ ಸ್ವರೂಪನು ಯಾರ್ರಿ? ಯಾರ್ರಿ? ಓಕೆನಾ? ಮೊದಲನೇದು ರಿಮೈಂಡ್ ಬೇಗ ಬೇಗ. ಆತ್ಮ ಸ್ವರೂಪನು ಇರ್ಬಾರ್ದ? ಹೋಗಿ ಪರೀಕ್ಷೆ ಮಾಡ್ಕೊಳ್ರಿ. ಇವಿಲ್ಲ ಅಂದ್ರೆ ಶೂನ್ಯ. ಯಾವ ಸ್ವರೂಪ? ಪಾಪ ಸ್ವರೂಪ ಅಂತ ತೋರಿಸಿದೆ. ಎಷ್ಟನೇ ಅಧ್ಯಾಯ ತೋರಿಸಿದೆ? ರೋಮ. ಅದೇ ಇರ್ತೈತಿ. ಓಕೆನಾ? ಮತ್ ಮುಂದಕ್ಕೆ ಹೋಗೋಣ. 9ನೇದು ಮೊದಲನೇ ಅವನ ಪತ್ರಿಕೆ 5:7 ಹೋದ್ರಿ. ಸತ್ಯ ಸ್ವರೂಪ. ಎಂತ ಸ್ವರೂಪನಂತನು? ಸತ್ಯ ಸ್ವರೂಪನು. ಎಷ್ಟದ ನೋಡ್ರಿ ಸ್ವರೂಪಗಳು. ಎಂದ್ರಿ? ಸತ್ಯ. ಸತ್ತ ಅಲ್ಲ, ಸತ್ಯ. ನೀವೇನ್ ಮಾಡಿದ್ರಿ? ಸತ್ತ ಸ್ವರೂಪ. ಸತ್ಯ ಐತ್ರಿ? ಐತ್ರಿ? ಸ್ವರೂಪ ಅದು ದೇವ್ರಿಗೆ. ನೀವು ಅಂತ ಮಾಡ್ಕೊಂಡು ಅಲ್ಲೇ ಇಟ್ಬಿಡ್ರಿ, ಅವನಲ್ಲೇ ಇಡಬೇಡ್ರಿ. ಇಷ್ಟೆಲ್ಲ ಸ್ವರೂಪ ಅವನಲ್ಲಿದ್ದಾವೆ. ಅವೇ ಸ್ವರೂಪದಲ್ಲಿ ನಿಮ್ಮನ್ನು ಕೂಡ ಮಾಡಿದ್ದಾನೆ. ನೀವೇ ಇಲ್ಲ ಸಣ್ಣ ದೇವರಾಗಿರ್ಬೇಕು. ಹಲ್ಲೆಲೂಯಾ. ಯಾರೀಗ ನೀವೇ ದೇವರುಗಳಾಗ್ಬೇಕು. ಅಂತೇಳಿ ಪಾಸ್ಟರ್ ಬರ್ರಿ ಕಾಲು ಮುಗಿದೆ ಅಂತ ಹೇಳ್ಬಿಡ್ರಿ. ನಾ ಕಾಲು ಮುರಿಯೋ ವ್ಯಕ್ತಿ, ಕಾಲು ಮುಗಿಯೋ ವ್ಯಕ್ತಿ ಅಲ್ಲ. ಯಾವ ಸ್ವಲ್ಪ ಇದು? ಆತನು ಸತ್ಯವಂತನು. ಇನ್ನೊಬ್ರು ಸತ್ಯವಂತನು ಯಾರು ಇಲ್ಲ. ಆತನ ಸತ್ಯ ಸ್ವರೂಪನು. ಆಮೇಲೆ ಎಂತ ದೇವರಾತನು? ರೇಟಾ ಗೊತ್ತಾಗ್ತದೆ? ಇಷ್ಟು ದಿವಸ ನೀವು ದೇವರನ್ನೇ ತಿಳ್ಕೊಂಡಿಲ್ಲ. ಬರಬರು ದೇವ್ರು ಯಾರು ನಿಮ್ಗೆ ಗೊತ್ತಿಲ್ಲ. ದೇವ್ರು ಯಾರಂತ ಗೊತ್ತಿದ್ರೆ ಲೈಫ್ ಬ್ಯೂಟಿಫುಲ್ ಆಗಿರ್ತವೆ. ಆಮೇಲೆ ಹೆಂಗಿರ್ತೈತಿ? ಇಲ್ಲೇ ಕೂಡ ಬ್ಯೂಟಿಫುಲ್ ಇರ್ತೈತಿ, ಅಲ್ಲೇ ಕೂಡ ಬ್ಯೂಟಿಫುಲ್. ಕರೆಕ್ಟಾ? ಯೆಶಾಯ 9:6 ಎಷ್ಟು ಸ್ವರೂಪ ಅದು? 10 ಸ್ವರೂಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಒಳ್ಳೆಯ ದೇವರು ನೋಡ್ರಿ ನಮಗೆ. ಅದ್ಭುತಗಳು ಮಾಡುವ ದೇವರು. ಆಮೇಲೆ ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡಲಿಕ್ಕಿದ್ದಾನೆ. ನೀನು ನಿರೀಕ್ಷಿಸುವುದಕ್ಕಿಂತಲೂ, ಊಹಿಸುವುದಕ್ಕಿಂತಲೂ, ಯೋಚಿಸುವುದಕ್ಕಿಂತಲೂ ಒಂದು ದೊಡ್ಡ ಅದ್ಭುತ ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ದೇವರು ಮಾಡ್ಲಿಕ್ಕಿದ್ದಾನೆ. ಹಲ್ಲೆಲೂಯಾ. ಮಾಡ್ತಾನಿಲ್ರಿ? ನೀವು ನೆನೆಸಲ್ಲ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅದ್ಭುತಗಳು ಮಾಡುವ ದೇವರು. ಆಮೇಲೆ ಸತ್ತವರನ್ನು ಎಬ್ಬಿಸ್ತಾನೆ, ಕುಂಟರಿಗೆ ಕಾಲು ಕೊಡ್ತಾನೆ, ಕುರುಡರಿಗೆ ಕಣ್ಣು ಕೊಡ್ತಾನೆ, ಕುಷ್ಠರೋಗಿಗಳನ್ನು ಮುಟ್ಟಿ ಸೌಖ್ಯ ಮಾಡ್ತಾನೆ, ನಾನಾ ರೋಗದಿಂದ ಬಂದವರನ್ನು ಮುಟ್ಟಿ ಆರೋಗ್ಯ ಕೊಡ್ತಾನೆ. ನಿನ್ನ ಕೈಲಿಂತ್ರ ಏನಾಗ್ತಾ ಇಲ್ವೋ ಅದನ್ನು ದೇವರ ಕೈಲಿಂತ್ರ ಆಗುತ್ತೆ. ಆಮೇಲೆ ಆಗುತ್ತಾ ಇಲ್ವಾ? ಆಗುತ್ತಾ ಇಲ್ವಾ? ಜನತಾ ಪ್ಲಾಟ್ನಾಗ ಒಬ್ಬಕ್ಕೆ ಬಾಯಿ ಬಂತು, ಸಾಕ್ಷಿ ಹೇಳಿದ ಬಗ್ಗಿದ್ರಿ ನೀವು ಮುಸ್ಲಿಮ್ಸ್. ಇಂಥ ಮಗು ಇತ್ತ. ನಿನ್ನ ಮಕ್ಕಳ ಕುಟುಂಬದಲ್ಲಿ ಅದ್ಭುತ ಆಗ್ಬೇಕಂತೇಳಿ ಪ್ರಾರ್ಥನೆ ಮಾಡು. ನಿನ್ನ ಜೀವಿತದಲ್ಲಿ ಅದ್ಭುತಗಳು ಆಗ್ಬೇಕಂತ ಮಾಡೋದು ಸಿಂಪಲ್. ಹೆಂಗ್ ಪ್ರಾರ್ಥನೆ ಮಾಡೋದಿಲ್ಲ ನಿಮ್ಗೆ ಹಿರೇಮಠ? ದೇವರೇ, ನಾ ಎಲ್ಲ ಕಡೆದಿಂದ ನಿರಾಶೆ ಆಗಿದ್ದೀನಿ, ನೀನು ಅದ್ಭುತ ಸ್ವರೂಪನ ಅಂತೇಳಿ ನಾನು ಕೆಟ್ಟೇನಿ. ನನ್ನ ಜೀವಿತದಲ್ಲಿ ನೀನು ಅದ್ಭುತ ಮಾಡು.
ಏನ್ ಮಾಡ್ತಾನ್ರಿ? ಮಾಡ್ತಾನೆ ಇಲ್ರಿ? ಅದ್ಭುತ ಹೇಳ್ರಿ ಎಲ್ಲರೂ. ಅದ್ಭುತ ಸ್ವರೂಪನು. ನೀನ್ ಯಾರು? ನಿನಗೆ ಯಾವ ಸ್ವರೂಪದಲ್ಲಿ ಮಾಡಿದ್ದಾನೆ? ನೀನು ಕೂಡ ಅದ್ಭುತಗಳು ಮಾಡಬೇಕು. ಆಮೇಲೆ ನೀ ಪ್ರಾರ್ಥನೆ ಮಾಡುವಾಗ ದೆವ್ವಗಳು ಬಿಟ್ಟು ಹೋಗ್ಬೇಕು. ನೀ ಪ್ರಾರ್ಥನೆ ಮಾಡುವಾಗ ರೋಗಿಗಳು ಸ್ವಸ್ಥತೆ ಆಗ್ಬೇಕು. ನೀನು ಸ್ವಾರ್ಥ ಸಾರುವಾಗ ಅನೇಕರು ರಕ್ಷಿಸಲ್ಪಡಬೇಕು. ನೀನು ಸಭೆಗೆ ಬರುವಾಗ ಅನೇಕರನ್ನು ಕರ್ಕೊಂಡು ಬರಬೇಕು. ಇಲ್ಲಿಂದ ಮತ್ತೆ ಅನೇಕರನ್ನು ಕರ್ಕೊಂಡು ಹೋಗಬಾರ್ದು. ಮ್ಯಾಗ್ನೆಟ್ ಹಚ್ಕೊಂಡು ಬಂದಿದ್ರಿ, ಮತ್ತೆ ಮ್ಯಾಗ್ನೆಟ್ ಹಚ್ಕೊಂಡು. ಹಲ್ಲೆಲೂಯಾ. ನೀನು ರಕ್ಷಣೆಯಲ್ಲಿ ನಡೆಸುವ ಕೇಂದ್ರ ಬಿಂದಾಗಿರ್ಬೇಕು. ಆಮೇಲೆ ನಿನ್ನ ವಾಕ್ಯ ಹೇಳಕ್ಕಾಗುದಿಲ್ಲ, ವಾಕ್ಯ ಹೇಳಕ್ ದೇವರ ಅದ್ಭುತ ಮಾಡ್ತಾನೆ. ಪ್ರಾರ್ಥನೆ ಮಾಡಕ್ಕಾಗುದಿಲ್ಲ, ಪ್ರಾರ್ಥನೆ ಮಾಡಕ್ ಅದ್ಭುತ ಮಾಡ್ತಾನೆ. ಆಮೇಲೆ ಮಾಡೋದಿಲ್ಲ. ಆಗತ್ರಿ ಹೇಳ್ರಿ ಎಲ್ಲರೂ. ಆಗತ್ತೆ, ಆಗತ್ತೆ. ನನ್ನ ಕೈಲಿಂದ ಆಗೋದು ಒಂದೂ ಇಲ್ಲ. ಯಾಕೆ? ಅದ್ಭುತ ಸ್ವರೂಪನು ನನ್ನ ಜೊತೆಗಿದ್ದಾನೆ. ನಾನು ಕೂಡ ಅದ್ಭುತ ಸ್ವರೂಪಿ. ಆಮೇಲೆ ಹಲ್ಲೆಲೂಯಾ. ಯಾರು ನೀನು? ನಾನೇನ್ರಿ? ನೀನ ಅದ್ಭುತ ಸ್ವರೂಪ. ಆಮೇಲೆ ಹಲ್ಲೆಲೂಯಾ. ಬಾಜೂರು ನೋಡಿ ಹೇಳ್ರಿ, ನೀನು ಅದ್ಭುತ ಸ್ವರೂಪಿ ಅಂತ. ಓಕೆನಾ? ಎಷ್ಟು ಸ್ವರೂಪ ಅದ ದೇವ್ರದೀಗ? ಇನ್ನು ಇಷ್ಟಕ್ಕೆ ಮುಗಿತಾ? ಇನ್ನು ಭಾಳ ಅದಾವ. ಬೈಬಲಲ್ಲಿ ಹುಡುಕ್ರಿ, ಇದ್ದಿದ್ದು ನನಗೆ ತಂದು ರೆಫರೆನ್ಸ್ ಕೊಡ್ರಿ, ನಾನು ನನ್ನ ಬುಕ್ನಾಗ ಬರ್ಕೊತೀನಿ. ಆಮೇಲೆ